Hi Ram, welcome to class number 19. We are in the continuation of finding the general solution of trigonometric equations. Trigonometric equations ಅಂದ್ರೆ ಒಂದು ಜನರಲ್ ಸೊಲ್ಯೂಷನ್ಸ್ ಅಂತಂದ್ರೆ ಒಂದೇ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋ ಪ್ರೊಸೀಜರಲ್ಲಿ ಇದ್ವು. ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ರೋಮನ್ ನಂಬರ್ 2 ಕಂಪ್ಲೀಟ್ ಮಾಡಿ ಈಗ ನಾವು ರೋಮನ್ ನಂಬರ್ 3 ಮೇಲೆ ಇದ್ದೀವಿ. ಎಸ್, ಜನರಲ್ ಸೊಲ್ಯೂಷನ್ ಅಂತಂದಾಗ ನಾವು ಫೈಂಡ್ ಔಟ್ ಮಾಡೋ ಎಕ್ಸ್ ವ್ಯಾಲ್ಯೂ ಮತ್ತೆ ಅಲ್ಲಿ ಕೊಟ್ಟಾಗ ಆನ್ಸರ್ ಸ್ಯಾಟಿಸ್ಫೈ ಆಗಬೇಕು. ದಟ್ ಈಸ್ ಫಾರ್ ಸಿಂಗಲ್ ಎಕ್ಸ್. ಸಾಲ್ವ್ ಫಾರ್ ಎಕ್ಸ್ ಅನ್ನೋದಕ್ಕೆ ಅರ್ಥ ಹೇಳ್ತಾ ಇದ್ದೀನಿ. ಇಫ್ ಇಟ್ ಹ್ಯಾಸ್ ಮೋರ್ ದೆನ್ ಒನ್ ವ್ಯಾಲ್ಯೂ ಆಫ್ ಎಕ್ಸ್, ಇಫ್ ಇಟ್ ಇಸ್ ಮೋರ್ ದೆನ್ ಆರ್ 2 ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ 3 ವ್ಯಾಲ್ಯೂಸ್ ಆಫ್ ಎಕ್ಸ್, ಇದನ್ನು ನಾವು ಜನರಲ್ ಸೊಲ್ಯೂಷನ್ ಅಂತ ಕರಿತೀವಿ. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಆಲ್ಫಾ, ಲೀಸ್ಟ್ ಪಾಸಿಟಿವ್ ಆ್ಯಂಗಲ್ ವಿಚ್ ಸ್ಯಾಟಿಸ್ಫೈಸ್ ದ ಗಿವನ್ ಈಕ್ವೇಷನ್. ಅದಕ್ಕೆ ನಾವು ಎಕ್ಸ್ ಲೀಸ್ಟ್ ವ್ಯಾಲ್ಯೂ ಅಂದರೆ ಎಕ್ಸ್ ಹಿಡ್ಕೊಳ್ತೀವಿ, ಅದನ್ನು ಆಲ್ಫಾ ಅಂತ ಕರಿತೀವಿ. ಹೌದಾ? ಈಗ ಒಂದೊಂದು ಟರ್ಮಿಗೆ ಝೀರೋಗೆ ಈಕ್ವೇಟ್ ಮಾಡೋಣ, ಎಕ್ಸ್ ಬಂದ್ಬಿಡುತ್ತೆ. ಮಾಡೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ, ಮಾಡಕೂಡದು, ಮಾಡಬಾರ್ದು. ಯಾಕೆ ಸರ್? ಇನ್ ಬಿಟ್ವೀನ್ ದೇರ್ ಆರ್ ಪಾಸಿಟಿವ್ ಪ್ಲಸ್ ಟರ್ಮ್ಸ್. Once you should equate each term to RHS, you should follow two factors. Number one, the entire left hand side term are the product of any factors. Product ಇರಬೇಕು. Right hand side term compulsory zero ಇರಬೇಕು. Left hand side product ಇಲ್ಲ, right hand side ಏನೋ zero ಇದೆ. So to convert sum of trigonometric ratios to product, we use the transformation formula. ಅವಾಗ product ಬರುತ್ತೆ. ಪ್ಲಸ್ ಇರೋದನ್ನು ಪ್ರಾಡಕ್ಟ್ ಕನ್ವರ್ಟ್ ಆದರೆ ನಿಮ್ಗೇನು ಸರ್ ಯೂಸು? We can equate it to 0, find the values of x and corresponding value of x is alpha. ಜನರಲ್ ಸೊಲ್ಯೂಷನ್ ಬರೀಬಹುದು, ಅದನ್ನು ಹೇಳ್ತಿದೆ. ಎಸ್ ಪ್ಲೀಸ್. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೆ ಒಂದೇ ಸಲ ಹಾಕಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. 2 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ತಗೋಬೇಕು. ಇಲ್ಲಿ 4 ಇಲ್ಲ, 2 ಇದೆ, 3 ಇದೆ. ಅದರಲ್ಲಿ ನಾವು ಸೆಟ್ಟಿಂಗ್ ಮಾಡೋಣ. ಈಗ ಕಾಸ್ 3x ಪ್ಲಸ್ ಕಾಸ್ ಎಕ್ಸ್, ಅದು ಹಾಗೆ ಇಲ್ಲಿ ಸೆಟ್ಟಿಂಗ್. ಯಾಕೆ ಸರ್? 3x ಪ್ಲಸ್ ಎಕ್ಸ್ 4x ಬೈ 2x ನೋಡಿ, 2x ಅಲ್ಲಿದೆ. ಅದಕ್ಕೋಸ್ಕರ ದಟ್ ಇಸ್ ಈಕ್ವಲ್ಸ್ ಟು ಕಾಸ್ 2x ಇಸ್ ಈಕ್ವಲ್ಸ್. ಮತ್ತೆ ಬರ್ದೆ, ಏನು ಮಾಡಕ್ಕೆ ಹೋಗಿಲ್ಲ, ಕ್ವಶನ್ ಮತ್ತೆ ಬರ್ದಂಗಾಯ್ತು. ಇಲ್ಲೇ ವಿ ಆರ್ ಅಪ್ಲೈಯಿಂಗ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಫಾರ್ ಫಸ್ಟ್ 2 ಕಾಸ್ ಟರ್ಮ್ಸ್. ದೇ ಆರ್ ಇನ್ ಗ್ರೂಪಿಂಗ್ ಇಟ್ ಸೆಲ್ಫ್, ಅವರೇ ಗ್ರೂಪ್ ಮಾಡಿಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಇದೇನು ಬರುತ್ತೆ? 2 ಕಾಸ್ ಆಫ್ 3x plus x divided by 2 into cos of 3x minus x divided by 2. ಹೌದಾ? ಮೈನಸ್ ಕಾಸ್ 2x ಹಾಗೆ ಬರೆಯೋಣ. ಡಸ್ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಆಫ್ ಆಲ್ ದ ಟರ್ಮ್ಸ್ ಆಫ್ LHS? ಇಲ್ಲ, ಪ್ರಾಡಕ್ಟ್ ಇನ್ನೂ ಕನ್ವರ್ಟ್ ಆಗಿದೆ, ಬರೀ 2 ಟರ್ಮ್ಸ್ ಮಾತ್ರ ಪ್ರಾಡಕ್ಟ್ ಕನ್ವರ್ಟ್ ಆಗಿದೆ. ಹಾಗಾಗಿ ಹಂಗೆ ಇಟ್ಕೊಳ್ಳೋಣ. ಕಾಸ್ ಆಫ್ 3x plus x 4x by 2 nothing but 2x. ಇಲ್ಲಿ 3x minus x 2x by 2 nothing but cos x. ಹೌದಾ? ಮೈನಸ್ cos 2x is equal to 0. Shall we equate each term to 0? No way. Another minus sign is there. Again you don't use transformation formula. We can't use transformation formula to convert difference to product. ಆಗಲ್ಲ, ಮಾಡಕ್ಕೆ ಬರೋದಿಲ್ಲ. ಇನ್ನೇನು ಸರ್ ಮಾಡ್ತೀರಾ? ಸಿಂಪಲ್ ಟೆಕ್ನಿಕ್ ಮಾಡೋಣ. ಕಾಸ್ 2x ಅನ್ನು ಕಾಮನ್ ತಗೊಂಡ್ಬಿಡ್ತೀನಿ. ತಗೊಂಡ್ಬಿಟ್ರೆ ನಮಗೆ 2 ಕಾಸ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಹೊಡಿತದೆ. ಇಲ್ಲೆಲ್ಲ ಆಚೆ ಬಂದರೆ -1 ಅಲ್ಲಿ ಆ ಪ್ಲೇಸಲ್ಲಿ ಉಳ್ಕೊಳ್ತು. ಸೊ ವಿ ಹ್ಯಾವ್ ಕ್ರಿಯೇಟೆಡ್ ಎ ಪ್ರಾಡಕ್ಟ್ ಆಫ್ 2 ಫ್ಯಾಕ್ಟರ್ಸ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಪ್ರಾಡಕ್ಟ್ ಆಫ್ 2 ಫ್ಯಾಕ್ಟರ್ಸ್ ಬಂದಿದ್ದ ಆಯಿತು. ಏನು ನಿನಗೆ ಅಡ್ವಾಂಟೇಜು? ಇಫ್ ಯು ಆರ್ ಗೆಟಿಂಗ್ ಪ್ರಾಡಕ್ಟ್ of LHS, what is advantage to you? We can equate each factor to 0. That is cos 2x is equal to 0. ಅದಕ್ಕೊಂದು ಸೊಲ್ಯೂಷನ್ ಕಂಪ್ಲೀಟ್ ಮಾಡೋಣ. ಆಮೇಲೆ 2 cos x minus 1 is equal to 0. ಅದಕ್ಕೊಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಎಸ್, ಯು ಕ್ಯಾನ್ ರೈಟ್ ನೋಟ್ ಪಾಯಿಂಟ್ ಅಲ್ಲಿ ಬರ್ಸಿದ್ದೀನಿ ನಾನು. ಏನಂತೆ? ನೋಟ್ ಪಾಯಿಂಟ್ ಅಲ್ಲಿ ಬರ್ಸಿದಾಗ ಒಂದು ಆನ್ಸರ್ ಬರುತ್ತೆ, ಜನರಲ್ ಸೊಲ್ಯೂಷನ್ ಮಾಡ್ಕೊಂಡು ಹೋಗೋದಾಗ ಒಂದು ಆನ್ಸರ್ ಬರುತ್ತೆ. ನೋಟ್ ಪಾಯಿಂಟ್ ಪ್ರಕಾರ ಬರೋ ಆನ್ಸರು, ಜನರಲ್ ಸೊಲ್ಯೂಷನ್ ಪ್ರೊಸೀಜರ್ ಪ್ರಕಾರ ಬರೋ ಆನ್ಸರು ಲುಕ್ಸ್ ಲೈಕ್ ಡಿಫರೆಂಟ್, ಬಟ್ ಬೋತ್ ಆನ್ಸರ್ಸ್ ಆರ್ ಕರೆಕ್ಟ್. ನೀವು ಹೆಂಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅಲ್ಲಿಗೆ ನಾನು ಇಲ್ಲಿ ಏನು ಮಾಡ್ತಿದ್ದೇನೆ, ಕಾಸ್ 2x ಇಸ್ ಈಕ್ವಲ್ ಟು ಕಾಸ್ 90 ಬರೀತಾ ಇದೆ. 2x ಇಸ್ ಈಕ್ವಲ್ ಟು 90, x ಇಸ್ ಈಕ್ವಲ್ ಟು 45 ಬರೆಯೋಣ? ಬರೀಬಾರ್ದು. ಇದು
ಸಂದರ್ಭ ಬಂದಾಗೆಲ್ಲ ಹೇಳ್ತಾ ಇದ್ದೇನೆ. ಜನರಲ್ ಸೊಲ್ಯೂಷನ್ ಕಂಪ್ಲೀಟ್ ಮಾಡೋವರೆಗೂ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನೇ ಬಂದಿರಲಿ ಆಲ್ಫಾ ಕಂಡುಹಿಡಿಯುವಾಗ ಅದು ಸೊಲ್ಯೂಷನ್ ಬರೆಯೋವರೆಗೂ ಡಿವೈಡ್ ಮಾಡಿಕೊಡೋದು ಈ ಚಾಪ್ಟರ್ ಅದು ರೂಲು. ಈಗ ಸೊಲ್ಯೂಷನ್ ಬರ್ದಾಕೋಣ. ಜನರಲ್ ಸೊಲ್ಯೂಷನ್ ಎಕ್ಸ್ ಬಂದರೆ ಎಕ್ಸ್ಗೆ ಬರೀಬೇಕು, 2x ಬಂದರೆ 2x ಬರೀಬೇಕು, ಥೀಟಾ ಬಂದರೆ ಥೀಟಾನೇ ಬರೀಬೇಕು, ಈ ರೀತಿ. ಹೌದಾ? ಇಸ್ ಈಕ್ವಲ್ಸ್ ಟು 2n ಪೈ ಪ್ಲಸ್ ಆರ್ ಮೈನಸ್ ಆಲ್ಫಾ. ಅಲ್ಲಿಗೆ 2x ಇಸ್ ಈಕ್ವಲ್ಸ್ ಟು 2n ಪೈ ಪ್ಲಸ್ ಆರ್ ಮೈನಸ್ ಪೈ ಬೈ 2. ಯಾಕಂದರೆ ಇದನ್ನ ಡಿಗ್ರೀಸ್ ಅಲ್ಲಿ ಮಾಡ್ಬೋದು, ರೇಡಿಯನ್ಸ್ ಅಲ್ಲಿ ಮಾಡ್ಬೋದು. ಯಾಕೆ ಸರ್ ನೀವು ಇಲ್ಲಿ ರೇಡಿಯನ್ಸ್ ಅಲ್ಲಿ ಬರೆದ್ರು ಅಂದ್ರೆ, ಈಗ 2n ಪೈ ಅನ್ನೋದು ನಮ್ಗೆ ರೇಡಿಯನ್ ಅಲ್ಲಿದೆ, ಇದು ಡಿಗ್ರಿಯಲ್ಲಿದ್ರೆ ಚೆನ್ನಾಗಿರಲ್ಲ ಆನ್ಸರ್ ನೋಡೋದಕ್ಕೆ. ಅಷ್ಟೇ, ಅಲ್ಟಿಮೇಟ್ ಆನ್ಸರ್ ತಪ್ಪೇನಿಲ್ಲ, ಸಬ್ಜೆಕ್ಟ್ ರಾಂಗ್ ಏನಿಲ್ಲ, ಆ ಟರ್ಮಿನಾಲಜಿ ನೋಡೋಕೆ ಚೆನ್ನಾಗಿರಲ್ಲ. ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಡಿವೈಡ್ ಮಾಡಬೇಕಿಲ್ಲಿ n ಪೈ ಪ್ಲಸ್ ಆರ್ ಮೈನಸ್. ಕೆಲವರು ಮೂರ್ಖರು ಏನು ಮಾಡ್ತಾರೆ, 2 ಕ್ಯಾನ್ಸಲ್ ಸರ್, ಎಲ್ಲಾದರೂ ಸಾಧ್ಯವೇನಾ? ಏನು ಆ ಥರ ಮೂರ್ಖತ್ವ ಖರ್ಚು ಮಾಡಬಾರ್ದು ನೀವು. ಈ 2 ಕೆಳಗಡೆ ಬಂದರೆ ಆಲ್ರೆಡಿ ಬೈಟಿರೋದ್ರಿಂದ ದಟ್ ಬಿಕಮ್ಸ್ 5/4. ಕನ್ಫ್ಯೂಷನ್ ಮಾಡ್ಕೊಂಡು ಮಿಸ್ಟೇಕ್ ಮಾಡಾಕ್ತಾರೆ. ಸರ್ ಇಲ್ಲಿ 2 ಕ್ಯಾನ್ಸಲ್ ಆಯ್ತಲ್ಲ, ಹಂಗೆ ಇಲ್ಲೂ ಮಾಡೋಕ್ಕೆ, ಅಲ್ಲಿ ಡಿನಾಮಿನೇಟರ್ ಇರೋದು. ಸೊ ದಿಸ್ ಇಸ್ ದ ಜನರಲ್ ಸೊಲ್ಯೂಷನ್ ಫಾರ್ ಒನ್ ಆಫ್ ದಿ ಫ್ಯಾಕ್ಟರ್ n ಬಿಲಾಂಗ್ಸ್ ಟು z. ಆರ್ ಯು ವಿವಿಂಗ್ ಆನ್? ಎಸ್, ಕಾಣಿಸ್ತಿದೆ ಪ್ಲೀಸ್. ಇನ್ನು ಇಲ್ಲಿಗೆ ಬರೋದಾದರೆ 2 cos x is equals to 1 ಬರುತ್ತೆ. cos x is equals to 1/2. ಇಲ್ಲಿ ಪಾಸಿಟಿವ್ ಇರೋದ್ರಿಂದ ನಾವು ಪ್ರಿನ್ಸಿಪಲ್ ಸೊಲ್ಯೂಷನ್ ಅಲ್ಲಿ ಲೀಸ್ಟ್ ವ್ಯಾಲ್ಯೂ ಕಂಡುಬಿಟ್ರೆ ಆಲ್ಫಾ ಆಗುತ್ತೆ. ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ x is 1/2, nothing but 60 degree or 5/3. ನಾವು ಜನರಲ್ ಸೊಲ್ಯೂಷನ್ ಇಲ್ಲಿ x ಬಂದಿದೆ. x is equals to 2n pi ಪ್ಲಸ್ ಆರ್ ಮೈನಸ್ ಆಲ್ಫಾ ಆಕ್ಚುಲ್ ಆಗಿ ಬರಬೇಕು. ಅದನ್ನು ನಾವು 5/3 60 ಡಿಗ್ರಿ ಬರೆದ್ರೆ ನಡೀತದೆ. n ಬಿಲಾಂಗ್ಸ್ ಟು z ಮಾತ್ರ ಬಿಡಂಗಿಲ್ಲ. ದೀಸ್ ಆರ್ ದಿ 2 ಸೊಲ್ಯೂಷನ್ಸ್. ಆಮೇಲೆ ಅದೇನು ನೋಟ್ ಪಾಯಿಂಟ್ ಮೇಲೆ ಬರ್ದಾಕಿದ್ರೆ ಸಾರ್ ಅಂತ ಹೇಳಿದೆ. ನೋಟ್ ಪಾಯಿಂಟ್ ಮೇಲೆ ಏನಾದರೂ ನೀವು ಆನ್ಸರ್ ಮಾಡೋದ್ರೆ, ನೋಟ್ ಪಾಯಿಂಟ್ಸ್ ಬರ್ಸಿದ್ದೀನಿ, ಮಾಡೋದೇ ಆದರೆ 2x is equal to 2n plus 1 whole thing into pi/2. x is equal to 2n plus 1 ಇಲ್ಲಿ by2 ಬರುತ್ತೆ. ಸರ್ ಇದೆಲ್ಲ ಒಂದೇ ಫ್ಯಾಕ್ಟ್ರು. 2n plus 1 ಇಲ್ಲಿ pi/2 ಇದ್ದಿದ್ದು ಈ 2 ಕೆಳಗಡೆ ಬರೋಷ್ಟಲ್ಲೇ pi/4 ಆಗುತ್ತೆ. ಗೊತ್ತಾಗ್ತಿದೆಯಾ? ಕಾಣಿಸ್ತಿದೆ, ಇದು ಆರಾಮ್ಸೆ ಕಾಣಿಸ್ತಿದೆ ಯೂಸಿಂಗ್ ನೋಟ್ ಪಾಯಿಂಟ್. ಎಸ್, ಕರೆಕ್ಟ್ ಆಗಿದೆ. ಆಗ ನೀವು ಈ ಆನ್ಸರ್ ಬರೆದ್ರೂ ನಾನು ಮಾರ್ಕ್ಸ್ ಕೊಡಬೇಕಾಗುತ್ತೆ, ಈ ಆನ್ಸರ್ ಬರೆದ್ರೂ ಮಾರ್ಕ್ಸ್ ಕೊಡಬೇಕಾಗುತ್ತೆ. ನೋಡೋದಕ್ಕೆ ಡಿಫ್ರೆಂಟ್ ಆಗಿರೋದು, ಬಟ್ ಆನ್ಸರ್ಸ್ ಆರ್ ಸೇಮ್. ಅರ್ಥ ಆಯ್ತಾ? ಯೂಸಿಂಗ್ ನೋಟ್ ಪಾಯಿಂಟ್ ಅಂದಾಗ ಕಾಂಪಿಟೇಟಿವ್ ಅಲ್ಲಿ ಅವನು ನಾವೆರಡು ಯಾಕೆ ಕಳಿಸ್ಕೊಡ್ತದೆ ಅಂದರೆ, ಆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಪ್ಷನ್ಸ್ ಮಾಡುವಾಗ ಅವನು ಕೆಲವರು ಜನರಲ್ ಸೊಲ್ಯೂಷನ್ ಪ್ರೊಸೀಜರ್ ಮಾಡಿ ಆಪ್ಷನ್ ಇಟ್ಟಿರ್ತಾರೆ, ಕೆಲವರು TSR ಮೇಲೆ ಆಪ್ಷನ್ ಇಟ್ಟಿರ್ತಾರೆ. ನಾನು ಎರಡೂ ಕಳಿಸ್ಕೊಟ್ಟಿದ್ರೆ ನಿಮ್ಗೆ ಎರಡೂ ಯೂಸ್ ಆಗುತ್ತೆ ಅಂತ ಈ ಐಡಿಯಾ ಮಾಡಿದ್ದೇನೆ. ಎಸ್, ಪ್ಲೀಸ್ ನೋಟ್ ಇಟ್. ಕ್ವಶನ್ ಸೂಟಬಲ್ ಫಾರ್ 3 marks. ಒಂದು ಕ್ವಶನ್ ಇದ್ದೇ ಇರುತ್ತೆ ಜನರಲ್ ಸೊಲ್ಯೂಷನಲ್ಲಿ. ಲಾಸ್ಟ್ ಕ್ಲಾಸಿಂದ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ನೋಟ್ ಮಾಡ್ಕೊಳ್ಳಿ. ಸಿಮಿಲರ್ ಪ್ರಾಬ್ಲಮ್ ಇನ್ ಯುವರ್ ಪ್ರಿಂಟೆಡ್ ನೋಟ್ಸ್, ಇನ್ ಯುವರ್ ವರ್ಕ್ ಬುಕ್, ಎಕ್ಸ್ ಇಸ್ ಡ್ರಾಪ್ಡ್ ಔಟ್, ಪ್ರಿಂಟ್ ಬಂದಿಲ್ಲ, ಎಕ್ಸ್ ಸೇರಿಸ್ಕೋಬೇಕು. ಹಿಯರ್ ಆಲ್ಸೋ we converted LHS into product because to equate RHS and find the value of x which is alpha. ಆಲ್ಫಾ ಕಂಡಿಡೋದಕ್ಕೋಸ್ಕರ ನಾವು ಎಕ್ಸ್ ಕಂಡಿಡಬೇಕು. ಆ ಎಕ್ಸ್ ಅನ್ನು ಕಂಡುಹಿಡ್ಕೋಬೇಕಾದ್ರೆ ಅದನ್ನು ರೈಟ್ ಸೈಡ್ಗೆ ಈಕ್ವೇಟ್ ಮಾಡಬೇಕು. ಆ ರೈಟ್ ಸೈಡ್ಗೆ ಈಕ್ವೇಟ್ ಮಾಡಬೇಕು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್ ಇರಬೇಕು. ರೈಟ್ ಸೈಡ್ ಏನೋ 0 ಇದೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಪ್ರಾಡಕ್ಟ್ ಇಲ್ಲವಲ್ಲ, ಮತ್ತೇನು ಮಾಡೋಣ? ಅದೇ ಪ್ರಾಡಕ್ಟ್ ಕನ್ವರ್ಟ್ ಮಾಡೋಣ ಯೂಸಿಂಗ್ ದ ಕಾನ್ಸೆಪ್ಟ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲೆ. ಎಸ್, ಗ್ರೂಪಿಂಗ್ ಈಸ್ ಇಂಪಾರ್ಟೆಂಟ್ ಹಿಯರ್ ಪ್ಲೀಸ್. ಇಲ್ಲಿ sin 5x ಪ್ಲಸ್ sin x ಒಂದು ಗ್ರೂಪ್ ಮಾಡ್ತೀನಿ. ದರ್ ಇಸ್ ಎ ಹಾರ್ಡ್ ರೀಸನ್ ಟು ಗ್ರೂಪಿಂಗ್ ಇನ್ ಸಚ್ ಎ ವೇ. 5x plus x is 6x, 6x/2 3x, 3x is the next in combination, next ಟರ್ಮಲ್ಲಿ ನಮಗೆಲ್ಲ ಉಳಿದಿದೆ. ಸೊ ಅದಕ್ಕೋಸ್ಕರ ನಾನು ಗ್ರೂಪಿಂಗ್ ಈ ರೀತಿ ಮಾಡಿಕೊಂಡೆ. ಆಗ್ಬೋದಾ? ಶೆಲ್ ವಿ ಅಪ್ಲೈ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ? sin c plus sin d 100%. ಯಾವ ಟರ್ಮ್ಸ್ಗೆ? ಫಸ್ಟ್ 2 ಟರ್ಮ್ಸ್ಗೆ. ಹೌದಾ? ಎಸ್, ದಟ್ ಈಸ್ 2 sin into c plus d/2, that is 5x plus x divided by 2. sin c plus sin d
ಫಾರ್ಮುಲಾಸ್ ಮರ್ತಿದ್ರೆ ನಿಮ್ಮ ಕರ್ಮಗಳು ಏನು ಮಾಡೋಕ್ಕಾಗಲ್ಲ. ಕಳ್ತಿಲ್ಲ ಸರ್ ನಾವೇನು ಮರೆಯೋದು ಅಂತ ಬೇಕಾದ್ರೆ ಮಾತಾಡ್ತೀರಿ ನೀವು. ಕಳ್ತಿದ್ರೇನು ಸರ್ ನಾವು ಮರೆಯೋದಕ್ಕೆ, ನಾವೇನು ಕಳ್ತೇ ಇಲ್ಲ, ಅಷ್ಟು ಆರಾಮಾಗಿದ್ದರೆ ಇನ್ನು ಯಾರೇನು ಮಾಡೋಕ್ಕಾಗಲ್ಲ. ಕಾಸ್ ಆಫ್ 5x - x / 2. ನಾನು ಇಷ್ಟು ಬರೆದಿದ್ದು ಇಟ್ ಈಸ್ ಅ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಫಾರ್ ಫಸ್ಟ್ 2 ಟರ್ಮ್ಸ್. ಇನ್ನು ಇಷ್ಟೆಲ್ಲ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಟರ್ಮ್ ಏನಾದರೂ ಬಿಟ್ಟಾಕಿದ್ರೆ ಹೊರಟೋಗ್ತೀರಾ, ಅದನ್ನು ಕೂಡ ನಾವು ಬರ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ಇಸ್ ಈಕ್ವಲ್ಸ್ ಯೂಸ್ ಮಾಡಬಾರ್ದು, ಆಲ್ರೆಡಿ ಇರೋದ್ರಿಂದ. ಇದು 2 sin of 3x into cos of 5x - x 4x 4x/2 nothing but 2x plus sin 3x is equal to 0. Shall we equate LHS to 0? Each term of LHS to 0? No, ಮಾಡಂಗಿಲ್ಲ. ಯಾಕೆ ಸರ್? another plus is there. ಮತ್ತೆ ಅದೇ ಟೆಕ್ನಿಕ್ಕೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದೆ, sin 3x ನ ಕಾಮನ್ ತೆಗೆದಾಗ 2 cos 2x ಇಲ್ಲೇ ಉಳ್ಕೊಂಡಿದೆ. ಇದು +1 = 0 ಆಯಿತು. ಆಗ್ಬೋದಾ? ಎಸ್. ನೌ ವಿ ಶಾಲ್ ಈಕ್ವೇಟ್ ಟು ಈಚ್ ಟರ್ಮ್ ಇಂಟು 0. ಹೇಗದು? ಈಗ sin 3x = 0, ಇದಕ್ಕೆ ಸಪ್ರೇಟ್ ಜನರಲ್ ಸೊಲ್ಯೂಷನ್ ಬರೀತೀವಿ. ಆಮೇಲೆ 2 cos 2x +1 = 0, ಅದಕ್ಕೆ ಸಪ್ರೇಟಾಗಿ ಜನರಲ್ ಸೊಲ್ಯೂಷನ್ ಬರೀತೀವಿ. ಆಗ್ಬೋದಾ? ಇದಕ್ಕೆ ನಾವು ಫಸ್ಟ್ ಜನರಲ್ ಸೊಲ್ಯೂಷನ್ ಮುಗಿಸೋಣ. sin 3x ಇದನ್ನು sin 90 ಡಿಗ್ರಿ ಬರೀಬೋದು ನೋಡಿ. sin 0 ಡಿಗ್ರಿ ಬರೀಬೋದು ನೋಡಿ. sin 0 ಡಿಗ್ರಿ ನಥಿಂಗ್ ಬಟ್ 0. ಆಗ 3x = 0 ಡಿಗ್ರಿ. ದೆನ್ x = 0/3 ಮಾಡ್ತೀರಾ? ಮೂರ್ಖರು ನೀವು. ಯಾಕೆ ಹೇಳಿ? ನನ್ನ ಸ್ಟೂಡೆಂಟ್ಸ್ ನೀವೆಲ್ಲನೂ ಮಾಡಿಕೊಡ್ದು ಟಿಲ್ ದ ಎಂಡ್ ಆಫ್ ಜನರಲ್ ಸೊಲ್ಯೂಷನ್. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಾರ್ದು, ಸಿಚುಯೇಷನ್ ಬಂದಾಗೆಲ್ಲ ಹೇಳ್ತಾ ಇದ್ದೀನಿ. ನಾವು ಜನರಲ್ ಸೊಲ್ಯೂಷನ್ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಆಲ್ಫಾ. ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋಯಿಂದ ಬಂತು ಅದರ ಜನರಲ್ ಸೊಲ್ಯೂಷನ್ ಬರೀಬೇಕು ನಾವು ಕ್ಯಾಶುಯಲ್ ಆಗಿ. ಎಸ್, ಜನರಲ್ ಸೊಲ್ಯೂಷನ್ ಅಂದರೆ 3x ಬಂದರೆ 3x ಬರೀಬೇಕು, x ಬಂದರೆ x ಬರೀಬೇಕು, 2x ಬಂದರೆ 2x ಬರೀಬೇಕು. ಎಸ್, n π plus -1 to the power of n into alpha, that is equal to n π plus -1 to the power of n into 0, that is equal to n π. ಬಿಟ್ಟು ಹಾಕಿದ್ರೆ ಮಾರ್ಕ್ಸ್ ಹೋಗುತ್ತೆ. x is equal to n π/3, n belongs to z ಅಂತ ಬರೀಬೇಕು. ಇಲ್ಲಿಗೆ ಬಂದರೆ 2 cos 2x = -1 ಆಯಿತು, cos 2x = -1/2 ಆಯಿತು. If we don't have a negative sign, that is -1/2 in RHS, we can easily write in place of 2x 60, but not in place of x. 2x ಗೆಲ್ಲ ಸೇರಿ 60 ಬರೀಬೋದಾಗಿತ್ತು. 2x ಗೆಲ್ಲ ಸೇರಿ ಕೇಳಿಸ್ಕೋ, x ಪ್ಲಸ್ ಅಲ್ಲ, 2x ಗೆಲ್ಲ ಸೇರಿ 60 ಬರೀಬೋದಾಗಿತ್ತು. ನಿಜನಾ? ಈಗ ನೆಗೆಟಿವ್ ಇರೋದ್ರಿಂದ ನಮಗೆ ಸ್ವಲ್ಪ ಸೈಡ್ ವರ್ಕ್ ಹೋಗಬೇಕಾಗುತ್ತೆ. ಅದನ್ನೇನು ಹೊರಿ ಹಾಕಬಾರ್ದು ಸರ್. ಇಲ್ಲಿ ನೆಗೆಟಿವ್ ಇದ್ದರೆ -60 ಬರೆಯೋದು ಸರ್, ಆ ರೀತಿ ಮಾಡಿಕೊಡ್ದು ಅಂತ ಹೇಳ್ತಾ ಇದ್ದೀನಿ. ಮಾಡಬಾರ್ದು ಆ ರೀತಿ. ಆಲ್ಫಾ ಶುಡ್ ಬಿ ಪಾಸಿಟಿವ್. ಮತ್ತು ಹೆಂಗೆ ಸರ್ ಕಂಡಿದ್ದೀರಾ? ಈಸಿ. ಕಾಸ್ ನೆಗೆಟಿವ್ ಇನ್ ಯಾವ ಕ್ವಾಡ್ರೆಂಟ್? ಸೆಕೆಂಡು, ಥರ್ಡ್. ಇಫ್ ಯು ಸಪೋಸ್ ವಿ ಹ್ಯಾವ್ ಪ್ಲಸ್ ಆಫ್, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 2x? ಎಷ್ಟು ಆಗ್ತಿತ್ತು? 60 ಡಿಗ್ರಿ ಆಗ್ತಿತ್ತು. 2x ಬಗ್ಗೆ ಮಾತಾಡ್ತೀನಿ, ಆಮೇಲೆ x ಕತೆ ನೋಡೋಣ. ಅರ್ಥ ಆಗ್ತಾ ಹೇಳ್ತಾ ಇರೋದು? 2x ಪ್ಲಸ್ ಅಲ್ಲಿ ನಾವು 60, ಬಿಕಾಸ್ cos 60 is equal to 1/2. If we have positive sign, but we don't have positive sign, ಅದಕ್ಕೆ ನಾನು ರಫ್ ಕಾಲಮಲ್ಲಿ ಬರೆದಿದ್ದೀನಿ. ಇದು ಸಂಬಂಧ ಇಲ್ಲ. ಲಾಸ್ಟಲ್ಲಿ ಲಿಂಕ್ ತಗೋಬೇಕಾಗುತ್ತೆ ಇದಕ್ಕೂ ಅದಕ್ಕೆ. ಅರ್ಥ ಆಗ್ತಿದೆಯಾ? ಆಲ್ಫಾ ಇಸ್ ದ ಲೀಸ್ಟ್ ಪಾಸಿಟಿವ್ ಆ್ಯಂಗಲ್. ನಾವು ಪ್ರಿನ್ಸಿಪಲ್ ಸೊಲ್ಯೂಷನ್ ಕಂಡುಹಿಡಿಯೋದರಲ್ಲಿ ಫಸ್ಟ್ ಸೊಲ್ಯೂಷನ್, ಲೀಸ್ಟ್ ಸೊಲ್ಯೂಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ನಾವು ಆಲ್ಫಾ ಆಗುತ್ತೆ. ಪ್ರಿನ್ಸಿಪಲ್ ಸೊಲ್ಯೂಷನ್ ಕಂಡುಹಿಡಿಯೋ ವರ್ಕಿಂಗ್ ರೂಲಲ್ಲಿ ಲೀಸ್ಟ್ ವ್ಯಾಲ್ಯೂ ತೊಗೊಂಡ್ಬಿಟ್ರೆ ಅದಕ್ಕೆ ಆಲ್ಫಾ ಆಗುತ್ತೆ. ಅಲ್ಲಿಗೆ ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಲೀಸ್ಟ್ ಖಂಡಿತವಾಗ್ಲೂ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಯಾವ ಆ್ಯಂಗಲ್ಸ್ ಮಧ್ಯೆ ಬೌನ್ಸ್ ಆಗಿದೆ? 90, 180. ಇದರಲ್ಲಿ ಸ್ಪೆಷಲ್ ಆ್ಯಂಗಲ್ ನೋಡಿದಾಗ 180 ಮೈನಸ್. ಅಲ್ಲಿಗೆ ಕಾಸ್ 2x = ಕಾಸ್ ಆಫ್ 180 - 60 ಆಗಿ ಬರ್ಕೊಂಡ್ರು ಹಾಫ್ ಕ್ರಿಯೇಟ್ ಆಗೋದು ಅಲ್ಲೇನೆ. ಆ ಕ್ರಿಯೇಟಿವ್ಟಿಗೆ ನಾವು ರಫ್ ವ್ಯಾಲ್ಯೂ ಬರ್ಕೊಂಡಿದ್ದೀವಿ. ಹೌದಾ? ದಟ್ ಈಸ್ ಕಾಸ್ 2x = ಇದೇನಾಗುತ್ತೆ? 180 - 60 ನಥಿಂಗ್ ಬಟ್ 120. ಅಲ್ಲಿಗೆ 2x = 120 ಡಿಗ್ರಿ ಆಯಿತು. ಹೌದಾ? ಅಥವಾ 2x = 2π/3 ಕೂಡ ಬರೀಬೋದು ನಾವು. ನೋ ಪ್ರಾಬ್ಲಮ್. ಶೋರ್?
ಇಲ್ಲ ಸರ್ ನಮಗೆ ಗೊತ್ತಾಗಲ್ಲ ರೇಡಿಯನ್ಸ್ ಕನ್ವರ್ಟ್ ಮಾಡೋಕ್ಕೆ. ನಾವು ಡಿಗ್ರೀಸಲ್ಲೇ ಬರೀತಿದ್ರೆ ಬರೀರಿ ಕರೆಕ್ಟಾಗಿ ಕೊಡ್ತೀವಿ. ಅಂದರೆ ಒಂದು ರೇಡಿಯನಲ್ಲಿ ಇನ್ನೊಂದು ಡಿಗ್ರೀಸಲ್ಲಿ ಇರೋದು ಚೆನ್ನಾಗಿರಲ್ಲ ಅಂತ ಹೇಳ್ತೀವಿ ಹೊರತು ಸಬ್ಜೆಕ್ಟ್ ತಪ್ಪು ಅಂತ ಯಾವತ್ತಿಗೂ ಹೇಳಲ್ಲ. ಓಕೆ, ಜನರಲ್ ಸೊಲ್ಯೂಷನ್ ಫಾರ್ ವಾಟ್ ಕಾಸ್ ಅದು 2x ಮತ್ತೆ 2 ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋದಾಗಲಿ 2 ಕ್ಯಾನ್ಸಲ್ ಮಾಡೋದಾಗಲಿ ಆಗಬಾರ್ದು. ಇಷ್ಟೊತ್ತು ಕೆಲವರು ಮೂರ್ಖರಿಗೆ ಬಂದಿರ್ತದೆ ಐಡಿಯಾ ಏನಂತೆ, ಸರ್ ಶೆಲ್ ವಿ ಕ್ಯಾನ್ಸಲ್ 2 ಆನ್ ಬೋತ್ ಸೈಡ್ಸ್. ನೋ ವೇ, 2 ಕ್ಯಾನ್ಸಲ್ ಮಾಡಬಾರ್ದು. ಸೊಲ್ಯೂಷನ್ ಬರೆಯುವಾಗಲೂ ಯಾವುದೇ ಕಾರಣಕ್ಕೆ ಡಿವೈಡ್ ಮಾಡಬಾರ್ದು. ಅಲ್ಲಿಗೆ 2x ಇಸ್ ಈಕ್ವಲ್ಸ್ ಟು 2n ಪೈ ಪ್ಲಸ್ ಆರ್ ಮೈನಸ್ 2π/3. ನೌ ವಿ ಕ್ಯಾನ್ ಡಿವೈಡ್ ಟೋಟ್ ಬೈ 2. ಅಲ್ಲಿಗೆ ಇದು n ಪೈ ಉಳಿತದೆ, 2n ಆಯಿತು, ಕೆಳಗಡೆ ಬಂದ ತಕ್ಷಣ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಆರ್ ಮೈನಸ್ 5/3. n ಬಿಲಾಂಗ್ಸ್ ಟು z ಕಂಪಲ್ಸರಿ ಬರೀಬೇಕು. ಒನ್ ಆಫ್ ದಿ ಪ್ರಾಬ್ಲಮ್ ಈಸ್ ಸೂಟಬಲ್ ಫಾರ್ 3 ಮಾರ್ಕ್ಸ್. ಇನ್ನೂ 2-3 ಪ್ರಾಬ್ಲಮ್ಸ್ ಇದೆ, ಮುಗಿಸಿದ್ರೆ ಟಾಪಿಕ್ ಮುಗೀತದೆ. ಮುಗಿಸೋಣ. ವಿ ಹ್ಯಾವ್ ಟು ಫೈಂಡ್ ದ ಜನರಲ್ ಸೊಲ್ಯೂಷನ್ ಫಾರ್ a similar problem. All terms are in terms of sign. So again plus or minus is there in between terms. We can't equate to each term by 0 and we cannot find x directly. ಅದಕ್ಕೆ ಆಲ್ಫಾ ಬೇಗ ಸಿಗಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ ಗ್ರೂಪಿಂಗ್ ಸಿಸ್ಟಮ್ ಮಾಡೋಣ. ಇಲ್ಲಿ ಗ್ರೂಪಿಂಗ್ ಸಿಸ್ಟಮ್ 6x ಜೊತೆಗೆ ಪ್ಲಸ್ ಸೈನ್ 2x ಗ್ರೂಪಿಂಗ್ ಮಾಡಿ ಈ ಸೈನ್ 4xಗೆ ಹಾಗೆ ಹೊರಗಡೆ ಇಟ್ಕೊಂಡಿರ್ತೀನಿ. ಬಿಕಾಸ್ 6 ಪ್ಲಸ್ 2 8/2 we get 4. That is the logic. So, shall we apply, transformation formula between first 2 terms? Exactly, sir. 2 into, this is sine of 6x plus 2x whole divided by 2 into cos of 6x minus 2x whole divided by 2. This is the transformation formula for only first 2 terms. In remaining sine 4x ಹಾಗೆ ಉಳ್ಕೊಂಡಿದೆ. ಆಗ್ಬೋದಾ? Yes. After simplification, this becomes 4x. 6 plus 2 8/2 4. 6 minus 2 4/2 nothing but cos 2x ಬರುತ್ತೆ ಇಲ್ಲಿ. minus sin 4x equals to 0. ಇಲ್ಲಿ ನಾವು sin 4x ನಾವು ಕಾಮನ್ ತೆಗೆಯೋದೇ ಆದರೆ we get 2 cos 2x ಆಗುತ್ತಾ? ಖಂಡಿತವಾಗ್ಲಿ. minus 1 is equals to 0. ಆಗ ಇದೇನಾಗುತ್ತೆ ಪ್ಲೀಸ್, ಸೈನ್ 4x is equals to 0 ಆಗುತ್ತೆ. ಅದೊಂದು ಸೊಲ್ಯೂಷನ್ ಸಪ್ರೇಟ್ ಮಾಡೋಣ. ಇನ್ನೊಂದು 2 cos 2x minus 1 is equals to 0, ಆ ಸೊಲ್ಯೂಷನ್ ಸಪ್ರೇಟ್ ಮಾಡೋಣ. ಇಲ್ಲಿ ಸೈನ್ 4x is equal to ಸೈನ್ 0 ಅಂತ ಬರೀಬಹುದು ನೋಡಿ. 4x is equal to 0 ಡಿಗ್ರಿ. ಪ್ಲೀಸ್ ಡೋಂಟ್ ಕ್ರಾಸ್ ಮಲ್ಟಿಪ್ಲೈ 4 until the general solution. ದಿಸ್ ಇಸ್ ನಥಿಂಗ್ ಬಟ್ ಆಲ್ಫಾ. ಅಲ್ಲಿಗೆ ಜನರಲ್ ಸೊಲ್ಯೂಷನ್ ಬರೆಯುವಾಗ ಸೈನ್ ಬರೀಬೇಕಾಗುತ್ತೆ. 4x is equal to n pi plus minus 1 to the power of n into alpha. ಇಲ್ಲಿ ಆಲ್ಫಾ 0 ಬಂದಿರೋದ್ರಿಂದ ನಾವು we can write just n pi. x is equal to n pi by 4, n belongs to z, integers ಅಂತ ಬರೀಬೇಕು. ಇನ್ನು ಇಲ್ಲಿಗೆ ಬರೋದಾದರೆ 2 cos 2x is equal to 1 plus 1 ಆ ಕಡೆ ಹೋಗೋದ್ರೆ 2 cos 2x is equals to 1/2. ಇದನ್ನು cos 2x because direct positive sign is there. ಅಲ್ಲಿಗೆ ನಾವು ಈಸಿಯಾಗಿ 2x ಪ್ಲಸ್ ಇಲ್ಲಿ 60 ಡಿಗ್ರಿ ಅಥವಾ π/3 ಯೂಸ್ ಮಾಡ್ಕೋಬೋದು ನೋಡ್ರಿ. ಆಗ ಈ ಜನರಲ್ ಸೊಲ್ಯೂಷನ್ ಬರ್ದಾಗ ಈ 2 ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಇವಾಗಲೇ ಮಾಡಬಾರ್ದು, ಜನರಲ್ ಸೊಲ್ಯೂಷನ್ ಮುಗಿಯೋವರೆಗೂ ಮಾಡೋಂಗಿಲ್ಲ. ಸೊ ಜನರಲ್ ಸೊಲ್ಯೂಷನ್ ಫಾರ್ ಕಾಸ್ ಬರೀಬೇಕು. ಕ್ವಶನ್ ಸೈನ್ ಇದೆಲ್ಲ ಸರ್, ಅಲ್ಲ, ಆಲ್ಫಾ ಯಾವುದರಿಂದ ಬಂತೋ ಅದರಿಂದ ಬರೀಬೇಕು. ನಾನು ಕೆಲವು ಪ್ರಾಬ್ಲಮ್ಸಲ್ಲಿ ಆಲ್ಫಾ ಮಾರ್ಕ್ ಮಾಡೋದು ಬಿಟ್ಟಿದ್ದೇನೇನೋ, ದಯವಿಟ್ಟು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ ನೋಡಿ. 2x ಇದ್ರೆ 2x, 3x ಇದ್ರೆ 3x, 4x ಇದ್ರೆ 4x, ಅದೇ ಆಲ್ಫಾ. ಈ ಥರ ಮಾರ್ಕ್ ಮಾಡೋದು ಬಿಟ್ಟಿರ್ತೀನಿ ನಾನು, ನೀವು ಬರ್ಕೊಳ್ಳೋ ದಯವಿಟ್ಟು ನೋಟ್ಸ್ ಬರ್ಕೊಳ್ಳೋದು ಮೇಂಟೈನ್ ಮಾಡಬೇಕು. ಎಸ್, ದಟ್ ಈಸ್ 2x 2n pi ಪ್ಲಸ್ ಆರ್ ಮೈನಸ್ ಆಲ್ಫಾ. 2x is equals to 2n pi ಪ್ಲಸ್ ಆರ್ ಮೈನಸ್ π/3. ನಾವು x is equal to n pi ಬರುತ್ತೆ, ಯಾಕೆಂದರೆ 2 ಕ್ಯಾನ್ಸಲ್ ಆಗುತ್ತೆ ಆಫ್ಟರ್ ಡಿವಿಷನ್. ಪ್ಲಸ್ ಆರ್ ಮೈನಸ್ ಇದು 3 ಇದೆ. ಈ ಬಂದು ಇಲ್ಲಿ ಡಿವೈಡ್ ಆದ ತಕ್ಷಣ 3 ಜೊತೆ ಮಲ್ಟಿಪ್ಲಿಕೇಶನ್ ಆಗಿ 6 ಆಗುತ್ತೆ ಹೊರತು ಇನ್ನೇನು ಬರೀಬಾರದು ಅದು ಬಿಟ್ಟು. ಸೊ n belongs to z is the suitable for problem for 3 marks. ನೀಟಾಗಿ ನೋಟ್ ಮಾಡ್ಕೋಬೇಕು. ಅರ್ಥ ಆಗಿದೆ, ಅರ್ಥ ಆಗದೆ ಇರ್ತಕ್ಕಂಥ ಟಫ್ನೆಸ್ ಏನಿಲ್ಲ ಇದರಲ್ಲಿ. ಎಸ್, there is a last problem in this topic. General solution of 2 cos square x plus 3 sin x equals to 0.
we can't equate LHS to RHS because plus sign is there. ಅದೊಂದು ಕಡೆ ಸಮಸ್ಯೆ ಆದರೆ ಮತ್ತೆ ಸ್ಕ್ವೇರ್ ಟರ್ಮ್ ಬೇರೆ ಇದೆ, ಕೋಎಫಿಷಿಯಂಟ್ಸು 2, 3 ಬೇರೆ ಕಾಣಿಸ್ತಿದೆ. ಅವೆಲ್ಲ ಇಲ್ಲದೆ ಇದ್ದಿದ್ರು ಕಾಸ್ಟ್ ಪ್ಲಸ್ ಸೈನ್ ಡಿ ಫಾರ್ಮುಲಾ ಕೂಡ ಇರ್ತಿರ್ಲಿಲ್ಲ. ಇಷ್ಟು ಸಮಸ್ಯೆಗಳಿದೆ. ಸೊ ಟೋಟಲಿ ವಿ ಡೋಂಟ್ ಗೋ ಥ್ರೂ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾಸ್ ಟು ಕನ್ವರ್ಟ್ ಪ್ರಾಡಕ್ಟ್ ಆಫ್ LHS. ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರಾಡಕ್ಟ್ ಕನ್ವರ್ಟ್ ಮಾಡೋದಕ್ಕೋಸ್ಕರ ನೀವು ಯಾವ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಪ್ಲೈ ಮಾಡಿದ್ರು ಸಹ ವೇಸ್ಟ್. ಇನ್ನು ಬೇರೆ ನಾಲೆಡ್ಜ್ ಏನಾದ್ರು ಇದೆಯಾ ಸರ್? ನೋಡಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಏನಾದ್ರು ಆಗುತ್ತಾ ನೋಡಿ. ಇಲ್ಲ ಸರ್, ಇದು ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ಕಾಸ್ ಇದೆ, ವಿತೌಟ್ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ಸೈನ್ ಇದೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಲ್ವೇನೋ. ಎಸ್, ಟ್ರೈ ಟು ಕನ್ವರ್ಟ್ ಇಟ್ ಇನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಅಂದರೆ ಲೈಕ್ ಟರ್ಮ್ಸ್, ಒಂದೇ ಟರ್ಮ್ಸ್ ಕನ್ವರ್ಟ್ ಮಾಡಕ್ಕೆ ನೋಡೋಣ. ಇಲ್ಲೊಂದು ಸ್ಟೆಪ್ ಬರೀತೀನಿ. ಎಸ್, ನೀವೆಲ್ಲರೂ ಅಗ್ರಿ ಮಾಡ್ತೀರಾ ಅಂತ ಒಂದು ನಂಬಿಕೆ. ಏನು ಮಾಡಿದಿನೋ ನೋಡ್ರಿ, ನಾನು ಇಲ್ಲಿ ಅರ್ಥ ಆಗುತ್ತೆ ನಿಮಗೆಲ್ಲರಿಗೂ. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವು 1 ಅಂತ ಕಳಿತಿದ್ವಿ. ಅದು ಸುಮಾರು ಹೈಸ್ಕೂಲಿಂದನೇ ಕಳಿತಿರ್ತಕ್ಕಂಥ ಐಡೆಂಟಿಟಿ ಟ್ರಿಗ್ನೋಮೆಟ್ರಿಕ್ ಬೇಸಿಕ್ಸ್. ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ಸಪರೇಟ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಆ ಕಡೆ ಕಳಿಸ್ಬಿಡ್ತೀವಿ, ಆರಾಮ್ಸೆ ಸಪರೇಟ್ ಆಗೋಯ್ತು. ಸೊ ಆ ಕಾನ್ಸೆಪ್ಟ್ ತಂದೆ ಇಲ್ಲಿ ಹಾಕಿದ್ದೀನಿ. ಎಸ್, ಫ್ಯಾಕ್ಟ್ ಮೈನಸ್ ಏನು ಮಲ್ಟಿಪ್ಲಿಕೇಶನ್ ಮಾಡಿದೆ 2 ಇಂದ ಮಾಡಿದೆ. ನಾವು ಐ ಆಮ್ ಪ್ಲಾನಿಂಗ್ ಟು ರೆಡ್ಯೂಸ್ ದಿಸ್ ಇಂಟು ಕ್ವಾಡ್ರಾಟಿಕ್ ಈಕ್ವೇಷನ್ ಆಫ್ ಸಿಂಗಲ್ ವೇರಿಯಬಲ್, ಅಂದರೆ ಸೈನ್ ಎಕ್ಸ್ ವೇರಿಯಬಲ್ ಆಗುತ್ತೆ ಇವಾಗ. ಎಸ್, ಇದು ಆರ್ಡರ್ಲಿ ಬರ್ಕೊಂಡ್ಬಿಟ್ರೆ ಸ್ಕ್ವೇರ್ ಟರ್ಮ್ ಫಸ್ಟ್ ಬರೀತೀನಿ, ಆಮೇಲೆ ವಿತೌಟ್ ಸ್ಕ್ವೇರ್ ಟರ್ಮ್ ಆಮೇಲೆ ಬರೀತೀನಿ, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಬರೀತೀನಿ. ದಿಸ್ ಇಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಬಟ್ ನಾಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಬಿಕಾಸ್ ಸ್ಕ್ವೇರ್ ಟರ್ಮ್ ಶುಡ್ ನಾಟ್ ಬಿ ಎಟ್ ನೆಗೆಟಿವ್. ಸೊ ಅದಕ್ಕೆ ಮಲ್ಟಿಪ್ಲೈಡ್ ಥ್ರೋಟ್ ಬೈ ಮೈನಸ್. ಆವಾಗ ಇದೇನಾಗುತ್ತೆ, 2 sin square x minus 3 sin x minus 2 is equals to 0. Shall we factorize? Okay. Product of AC nothing but minus 4 sin square x. We can split minus sin 3x in such a way that whose product is equals to this. Andre minus 4 sin x plus sin x ಬರೀಬಹುದು ನೋಡ್ರಿ. ಇವೆರಡು ಅಡಿಷನ್ ಮಾಡಿದ್ರೆ ರಿಟರ್ನ್ ಬರುತ್ತೆ, ಎರಡು ಮಲ್ಟಿಪ್ಲೈ ಮಾಡಿದ್ರೆ ರಿಟರ್ನ್ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಸೊ ಹಾಗಾದರೆ ನಾವು 2 sin square x minus 4 sin x plus sin x minus 2 equals to 0. ಶೋರಾ? ಇಲ್ಲಿ ಸ್ಟೆಪ್ಸ್ ಇಕ್ಕಟ್ಟಾಗುತ್ತೆ, ಸ್ಪೇಸ್ ಪ್ರಾಬ್ಲಮ್ ಇರೋದ್ರಿಂದ ಇಂಕ್ ಚೇಂಜ್ ಮಾಡ್ತೀನಿ. ಸ್ಟೆಪ್ ಇಂಕ್ ಚೇಂಜ್ ಮಾಡಿದ್ರೆ ಆ ಸ್ಟೆಪ್ಸ್ ಬೈಫರ್ಗೆ ಎಷ್ಟು ಇರ್ತವೆ, ಈ ಸ್ಟೆಪ್ ಸಪ್ರೇಟು ಈ ಸ್ಟೆಪ್ ಸಪ್ರೇಟ್ ಅಂತ, ಅಷ್ಟು ಬಿಟ್ಟರೆ ಏನಿಲ್ಲ ಉದ್ದೇಶ. ಇಲ್ಲಿ ಆ 2 sin x ಅನ್ನು ಕಾಮನ್ ತೆಗೆಯೋದೇ ಆದ್ರೆ ಇನ್ನೇನು ಉಳಿದಿರ್ತದೆ, sin x ಮೈನಸ್ 2 ಉಳಿದಿರ್ತದೆ ನೋಡ್ರಿ. ಬೇಕಾದ್ರೆ ನಾವು 2 sin x ಆಚೆ ಇದೆ, 2 2s 4 ಇಂಟು sin x ಕಾಮನ್ ಫ್ಯಾಕ್ಟರ್ ಸರಿಯಾಗಿ ತೆಗೆದಿದ್ದನ್ನು ಇಲ್ಲೋ ಚೆಕ್ ಮಾಡ್ಕೋಬೇಕು ನೀವು. ಮತ್ತೆ ಇಲ್ಲಷ್ಟೇ ಐ ಆಮ್ ಟೇಕಿಂಗ್ +1 ಆಸ್ ಎ ಕಾಮನ್ ಫ್ಯಾಕ್ಟರ್. ಯಾಕೆ ಸರ್, ಏನೂ ಬರಲಿಲ್ಲ, ಈ 2 ಟರ್ಮ್ಸ್ ಅಲ್ಲಿ ಏನು ಕಾಮನ್ ಬರಲಿಲ್ಲ, +1 ಕಾಮನ್ ತಗೊಂಡೆ. ಅಗೈನ್ ವಾಟ್ ಇಸ್ ದ ಕಾಮನ್ ಫ್ಯಾಕ್ಟರ್? ಸೈನ್ ಎಕ್ಸ್ ಮತ್ತೆ ಹಿಂಗೆ ಚೇಂಜ್ ಮಾಡ್ತೀನಿ, ಯಾಕಂದ್ರೆ ಸ್ಟೆಪ್ಸ್ ಇಕ್ಕಟ್ಟಾಗಿ ಬರೀತಾ ಇದ್ದೀನಿ ನಾನು, ಒಂದರಲ್ಲೊಂದು ಸೇರಿಸ್ಬಿಟ್ಟು ಬರೀತಾ ಇದ್ದೀನಿ. ಇಲ್ಲಷ್ಟೇ sin x ಮೈನಸ್ 2 ಅಗೈನ್ ಕಾಮನ್ ಫ್ಯಾಕ್ಟರ್. ಇಲ್ಲಿ sin x ಮೈನಸ್ 2 ಆಚೆ ಬಂದ್ಬಿಟ್ರೆ ಇನ್ನ 2 sin x +1 is equals to 0 ಆಗುತ್ತೆ. Sure? Again I will change the color of writing pen. ಇಲ್ಲಿ sin x is equal to sin x minus 2 is equal to 0 ಒಂದು, 2 sin x plus 1 is equal to 0 ಒಂದು, ಬಿಕಾಸ್ ಪ್ರಾಡಕ್ಟ್ ಕ್ರಿಯೇಟ್ ಆಯಿತು. ಇನ್ನು ಇದು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ sin x is equal to 2 ಆಯಿತು. Then what is the value of x here? Please tell me. What is the alpha? How to write the general solution? ಎಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ರು ನೀವು ಜ್ಞಾಪಿಸ್ಕೊಳ್ಳಲ್ಲ. ನಮಗೆ ನೋಟ್ ಪಾಯಿಂಟ್ ಅಲ್ಲೇ ಒಂದು ವಿಚಾರ ಹೇಳ್ತೇವೆ, sin x is equal to k, cos x is equal to k. If k greater than 1 ಅಥವಾ less than or equal to 1, equal to ಬೇಡ, greater than 1 ಬಂದ್ರು less than 1 ಬಂದ್ರು ಸೊಲ್ಯೂಷನ್ ಇಲ್ಲ ಅಂತ ಹೇಳ್ಕೊಟ್ಟಿದೆ ನೋಡಿ. ಈಗ ಇದು greater than 1 ಇದೆ, ಅರ್ಥ ಆಯ್ತಾ? ಅಲ್ಲಿಗೆ ನಾವು ಏನು ಬರೀತೀವಿ ಇಲ್ಲೇ, ಪ್ಲೀಸ್ ಎಲ್ಲಿ ನೋಡಿ,
ನೋ ಸೊಲ್ಯೂಷನ್ ಅಂತ ಬರೀತೀವಿ ಬಿಕಾಸ್ 2 ಈಸ್ ಗ್ರೇಟರ್ ದ್ಯಾನ್ 1. ದಿಸ್ ಇಸ್ ದ ರೀಸನ್. ಯಾತಕ್ಕೆ ಇದಕ್ಕೆ ನೋ ಸೊಲ್ಯೂಷನ್ ಬರೀತಾ ಇದ್ವಿ? ಇದು ಲೈಸ್ ಬಿಟ್ವೀನ್ -1 to +1 ಇರಬೇಕು. ನಂಬರ್ ಲೈನ್ ಈ ರೀತಿ ಇದ್ರೆ -1 to +1, ಈ ಮಧ್ಯದಲ್ಲಿ ವ್ಯಾಲ್ಯೂ ಇಲ್ಲಿ ಬಂದ್ರೆ ಮಾತ್ರನೇ ಸೈನ್ಗೂ ಮತ್ತೆ ಕಾಸ್ಗೂ ಸೊಲ್ಯೂಷನ್. ಅದು ಫಸ್ಟ್ ಹೇಳಿದ್ದೀನಿ. ಸೊ ನೋ ಸೊಲ್ಯೂಷನ್. ಇನ್ನು ಇಲ್ಲಿಗೆ ಬರೋದಾದ್ರೆ 2 sin x is equal to -1, sin x is equal to -1/2. ನೆಗೆಟಿವ್ ಇರೋದ್ರಿಂದ ಸೈನ್ ಇಸ್ ನೆಗೆಟಿವ್ ಇನ್ ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್, ಲೀಸ್ಟ್ ತಗೋಬೇಕು. ಅದು sin 30 is equal to half ಅಂತ ಕೂಡ ಬರ್ಕೊಂಡಿರ್ಬೇಕು. ಮತ್ತೆ ಬೇಕಾಗುತ್ತೆ ಅಲ್ಲಿಗೆ sin x is equal to sin of which quadrant? ಥರ್ಡ್ ಕ್ವಾಡ್ರೆಂಟ್ ಸ್ಪೆಷಲ್ ಆಂಗಲ್ 270 ಹೊಡೆದಾಕ್ರಿ. ಅಲ್ಲಿಗೆ 180 + 30. ಅಲ್ಲಿಗೆ sin x is equal to sin 210 degree. ಅಲ್ಲಿಗೆ x is equal to 210 degree. This is alpha. By using this alpha value 210 degree, we have to write the general solution for sin. ಇನ್ನೇನು ಸೈನ್ ಬರ್ದಾಕರೆ ಹಾಗೋಯ್ತು. n pi plus -1 to the power of n into 210, n belongs to z ಅಂತ ಬರೆದ್ಬಿಟ್ರೆ ಮುಗಿದೋಯ್ತು. ಇಲ್ಲಿ ನೋ ಸೊಲ್ಯೂಷನ್ ಬರುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲಿಗೆ ಮೆಜಾರಿಟಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು, ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸು ಕಂಪ್ಲೀಟ್ ಆಗೋಯಿತು 19 ಮಾರ್ಕ್ಸ್ಗೆ. ವಿ ಹ್ಯಾವ್ ಕಂಪ್ಲೀಟೆಡ್ ಎ ಬಿಗ್ ಚಾಪ್ಟರ್, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಅಂಡ್ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸ್ ನಥಿಂಗ್ ಬಟ್ ಜನರಲ್ ಸೊಲ್ಯೂಷನ್ಸ್. ಟಿಲ್ ಟುಡೇ ನಾವು ಏನು ಫಸ್ಟ್ ಪಿ ಸ್ಟಾರ್ಟಿಂಗ್ ಕ್ಲಾಸಿಂದ ಇವತ್ತಿನ ಕ್ಲಾಸ್ವರೆಗೂ ಏನು ಮಾಡಿದ್ವಿ? ದ ಎವ್ರಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಆರ್ ಎವ್ರಿ ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ ಬೇಸ್ಡ್ ಆನ್ ರೈಟ್ ಆಂಗಲ್ ಟ್ರಯಾಂಗಲ್. ಲಿಸನ್ ಕೇರ್ಫುಲಿ. ನೀನು ಕರೆಕ್ಟಾಗಿ ಕೇಳಿಸ್ಕೊತಾ ಇದ್ದೀನಿ, ನಾನು ಕರೆಕ್ಟಾಗಿ ಮಾತನಾಡ್ತಿದ್ದೀನಿ. ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ ಡೀಲ್ ಮಾಡಿರ್ತಕ್ಕಂಥ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್, ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ಸ್ ಹೊರತು ಬೇರೆ ಟ್ರಯಾಂಗಲ್ ಮೇಲೆ ಅಲ್ಲ. ಹೀಗೆ ನೀವು ರೆಡ್ಡಿಂಗ್ ಪೆನ್ನಿಗೆ ಕೆಲಸ ಕೊಟ್ಟಿದ್ರೆ ಅವಾಗ ನಾನು ಹೇಳಿದ್ದೀನಿ. ಇನ್ ಕೇಸ್ ಇನ್ನೂ ಕೆಲವರು ಇಷ್ಟ ಬಂದಿದ್ದು ಮಾರ್ಕ್ ಮಾಡ್ಕೊಂಡಿರ್ತಾರೆ, ನನ್ನ ಗಮನಕ್ಕೆ ಬಂದಿಲ್ವಾ, ಅದಕ್ಕೋಸ್ಕರ ನಾನು ಇನ್ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿ 50 ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕ್ವಶನ್ಸ್ ವಿಚ್ ಇನ್ ದ ಲಾಸ್ಟ್ ಪೇಜ್ ಆಫ್ ಯುವರ್ ವರ್ಕ್ ಬುಕ್. ನಾವಿನ್ನೂ ವರ್ಕ್ ಬುಕ್ ತಗೊಂಡಿಲ್ಲ ಅಂದರೆ ಸಾರಿ, ಕ್ಷಮಿಸ್ಬಿಡಿ, ನಾನೇನು ಮಾಡೋಕ್ಕಾಗಲ್ಲ. ವಿತೌಟ್ ದಟ್ 30 rupees ವರ್ಕ್ ಬುಕ್, ಎಸ್ಪೆಷಲಿ ಲಾಸ್ಟ್ ಪೇಜ್ ಆಫ್ ದಟ್ ವರ್ಕ್ ಬುಕ್, ಐ ಕಾಂಟ್ ಡು ಸಾಲ್ವ್ ದಟ್ ಕಾಂಪಿಟೇಟಿವ್ 50 ಕ್ವಶನ್ಸ್ ವಿಚ್ ಆರ್ ಇನ್ ಯುವರ್ ನೋಟ್ಸ್, ಯುವರ್ ವರ್ಕ್ ಬುಕ್. ದಯವಿಟ್ಟು ನಾನು ಪ್ರತಿಯೊಂದು ಕ್ಲಾಸಲ್ಲಿ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ತಿದ್ದೆ, ನೋಟ್ಸ್ ಬರ್ಕೊಳ್ಳೋದು ಒಂದು ಬೆನಿಫಿಟ್, ಆದರೆ ಪ್ರಿಂಟೆಡ್ ನೋಟ್ಸ್ ಅದು ಸ್ವಲ್ಪ ನೀಟಾಗಿರುತ್ತೆ, ಅದೊಂಥರ ಬೆನಿಫಿಟ್ಟು. ಪ್ಲಸ್ ಈಗ ನಾನು 50 ಕ್ವಶನ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ದು ಲಾಸ್ಟಲ್ಲಿ ಹಾಕಿದ್ದೇನೆ. ಅದರ ಜೊತೆಗೆ ಅವು ಬರೀ NCERTಯಲ್ಲಿರ್ತಕ್ಕಂಥವು ಅಷ್ಟೇ, ಅದರ ಜೊತೆಗೆ ಬೇರೆ ಬೇರೆ ಪ್ರೈವೇಟ್ ಎಕ್ಸಾಮ್ಸ್ದೆಲ್ಲನೂ ನಾನು ಶಾರ್ಟ್ಕಟ್ಸ್ ಮುಖಾಂತರ ಇನ್ನೂ ತಂದು ಕೂರಿಸ್ತೀನಿ. ಸೊ ನೀವು ದಯವಿಟ್ಟು ಎಲ್ಲರೂ ಆ ವ್ಯೂಸ್ ಪ್ರಕಾರ ನೋಡ್ತಿದ್ರೆ, ಕೆಲವರು ಕ್ಲಾಸ್ ನೋಡ್ತಿಲ್ಲ, ಅದು ಏನು ದುರದೃಷ್ಟವಂತರು, ಯಾಕೆ ಪ್ರೈವೇಟ್ ಕಾಲೇಜ್ ಸೇರಿದ್ರು ಗೊತ್ತಿಲ್ಲ. 150 ಚೇಂಜ್ 160 ಚೇಂಜ್ ಅಡ್ಮಿಷನ್ಸ್ ಇದ್ದರೆ ಅಲ್ಲಿ ಬರೀ ವ್ಯೂಸ್ ನೋಡಿದ್ರೆ 110 114 ಈ ರೀತಿ ಬರ್ತಾಯಿದೆ. ಅದು ಯಾಕೆ ಹಿಂಗೆ ನೀವು ಆಗ್ತಿದೆಯೋ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆಗಬೇಕು ಅಂತ ನಾವು 45-50 ಮಿನಿಟ್ಸ್ ನೀಟಾಗಿ ಹೇಳ್ಕೊಟ್ರು ಈ ರೀತಿ ಮಾಡ್ತಿದ್ರೆ ಗೊತ್ತಿಲ್ಲ. ಬಟ್ ಈ ಕಂಪ್ಲೀಟು ಈಗ ನಾನು ಒಂದು 5 ನಿಮಿಷ ಏನು ಹೇಳ್ತೇನೆ ಅದನ್ನು ಫಾಲೋ ಮಾಡಿ. ನೀವು ರೆಡ್ಡಿಂಗ್ ಪೆನ್ನಲ್ಲಿ ಬರೆದಿರ್ತಕ್ಕಂಥ ಫಾರ್ಮುಲಾ ಲಿಸ್ಟೆಲ್ಲ ಒಂದು ನೋಟ್ಸಲ್ಲಿ ಬರ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲಿ ಇಂಟಿಮೇಟ್ ಮಾಡಿದ್ದೀನಿ 4 ನೋಟ್ಬುಕ್ಸ್ ತೊಗೊಳ್ಳಿ ಅಂತ PCMBಗೆ. ಅದರಲ್ಲಿ ಮ್ಯಾಥ್ಸ್ ನೋಟ್ಬುಕ್ ಯೂಸ್ ಮಾಡಿಲ್ಲ, ಯಾಕೆಂದ್ರೆ ನಾವು ವರ್ಕ್ ಬುಕ್ ಕೊಟ್ಬಿಟ್ಟಿದ್ದೀವಿ. ಸೊ ಯು ಆರ್ ವರ್ಕ್ಔಟ್ ದ ಪ್ರಾಬ್ಲಮ್ಸ್ ಇನ್ ವರ್ಕ್ ಬುಕ್ ಇಟ್ ಸೆಲ್ಫ್. ಸೊ ನಿಮ್ಮ ಹತ್ರ ಇನ್ನೊಂದು ಖಾಲಿ ನೋಟ್ಸ್ ಇರುತ್ತೆ. ಆ ನೋಟ್ಸಲ್ಲಿ ನೀವು ನೆಕ್ಸ್ಟ್ ಕ್ಲಾಸ್ದು ಡೇಟ್ ಹಾಕ್ಕೊಂಡು, ಅಂದರೆ ಈ ಕ್ಲಾಸ್ ಇನ್ನೂ ಇದೆ, ಇನ್ನೂ ಸ್ವಲ್ಪ ಒಂದು 10 ಮಿನಿಟ್ಸ್ ಟಾಪಿಕ್ ಬೇರೆ ಟಾಪಿಕ್ ತಂದಿರೋದಲ್ಲಿ ಇಡ್ತೀನಿ. ಅದು ಮುಗಿಸಿದ ನಂತರ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ 16th, ದಟ್ ಈಸ್ ನಥಿಂಗ್ ಬಟ್ ಇನ್ ಥರ್ಸ್ಡೇ, ನಾನು ನಾಳೆ ನಿಮಗೆ ವಾಟ್ಸಪ್ಪಲ್ಲಿ ಫಾರ್ಮುಲಾ ಲಿಸ್ಟು ಶಾರ್ಟ್ಕಟ್ಸ್ ಎಲ್ಲ ಕಳಿಸ್ತೀನೋ, ಅವು ನೋಟ್ಸಲ್ಲಿ ಪ್ರೀ ಪ್ಲ್ಯಾನ್ಡ್ ಆಗಿ ಬರೆದುಬಿಟ್ಟು ನೀವು ಥರ್ಸ್ಡೇ CET ಕ್ಲಾಸ್ಗೆ ಕ್ಯಾಮ್ರಾ ಮುಂದೆ, ಮೊಬೈಲ್ ಮುಂದೆ ಕೂತ್ಕೋಬೇಕು. ಸೊ ಕಾಂಪಿಟೇಟಿವ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ, ಅದರ ಟೇಸ್ಟ್ ಏನು ಅಂತ ಥರ್ಸ್ಡೇ ನೋಡ್ತೀರಾ. ಸೊ ಅದರಲ್ಲಿ ಶಾರ್ಟ್ಕಟ್ಸ್ ಕಳಿತಾರೆ, ಎಷ್ಟು ಬೆನಿಫಿಟ್ಸು. ಶಾರ್ಟ್ಕಟ್ಸ್ ಕಳಿದಿರಾ ಬರೀ ಥಿಯರಿ ಮೆಥಡ್ ಮಾಡ್ಕೊಂಡು ಹೋಗ್ತಾರೆ, ಎಷ್ಟು ಬೆನಿಫಿಟ್ಸನ್ನು ಥರ್ಸ್ಡೇ ನೋಡ್ತೀರಾ. ಸೊ ಅಲ್ಲಿಗೆ ಥರ್ಸ್ಡೇ ವಿತೌಟ್ ಫೇಲ್ ಎಲ್ಲರೂ ಕಾಂಪಿಟೇಟಿವ್ ಕ್ವಶನ್ಸ್ ಮುಂದೆ ಬರ್ತೀರಾ ಅಂತ ನಂಬುತ್ತಾ ಇದ್ದೇನೆ. ನೋಡೋಣ ಅವತ್ತು ವ್ಯೂಸ್ ಎಷ್ಟು ಬರುತ್ತೋ. ಈಗೇನು ಕ್ಲಾಸ್ ಸ್ಟಾಪ್ ಮಾಡ್ತಿಲ್ಲ,
ಈ ಟಾಪಿಕ್ ಮುಗಿಯಿತು ಅಂತ ಹೇಳ್ತಾ ಇದ್ರೆ ಎಂಟೈರ್ ದ ಟಾಪಿಕ್ ಟಿಲ್ ಟುಡೇ ದ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಆರ್ ಫಂಕ್ಷನ್ಸ್ ಡೀಲಿಂಗ್ ವಿತ್ ಅಬೌಟ್ ಡ್ಯಾಶ್ ಅಬೌಟ್ ವಾಟ್ ಓನ್ಲಿ ರೈಟ್ ಆಂಗಲ್ ಟ್ರಯಾಂಗಲ್. ನಾವು ದರ್ ಇಸ್ ಎ ಒಂದು 5 to 10 minutes ಟಾಪಿಕ್ ರಿಲೇಷನ್ ಬಿಟ್ವೀನ್ ಸೈಡ್ಸ್ ಅಂಡ್ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್, ಎನಿ ಟ್ರಯಾಂಗಲ್, ನಾಟ್ ಓನ್ಲಿ ರೈಟ್ ಆಂಗಲ್ ಟ್ರಯಾಂಗಲ್. ಅಲ್ಲಿಗೆ ರೈಟ್ ಆಂಗಲ್ ಟ್ರಯಾಂಗಲ್ನ ಪಕ್ಕಕ್ಕಿಟ್ಟು ಈಗ ಎವ್ರಿ ಟ್ರಯಾಂಗಲ್ ಈಗ ಇಂಟ್ರೊಡ್ಯೂಸ್ ಮಾಡೋಂಥ ಟ್ರಯಾಂಗಲ್ ಯಾವ್ದು ಬೇಕಾದ್ರೂ ಆಗ್ಬೋದು. ಆದರೆ ಇಷ್ಟು ದಿವಸ ಮಾಡಿದೇವಲ್ಲ ನಾವು ಏನು 15 to 19 ಕ್ಲಾಸಸ್ಸು, ಪ್ರತಿಯೊಂದು ಕ್ಲಾಸು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ದಟ್ ಈಸ್ ಬೇಸ್ಡ್ ಆನ್ ರೈಟ್ ಆಂಗಲ್ ಟ್ರಯಾಂಗಲ್. ಬಟ್ ಈಗ ಒಂದು 5 ನಿಮಿಷ 10 ನಿಮಿಷ ಏನು ಹೇಳ್ಕೊಡ್ತೀನಿ ಅದು ರೈಟ್ ಆಂಗಲ್ ಟ್ರಯಾಂಗಲ್ಗೆ ಸಂಬಂಧಪಟ್ಟಿದ್ದಿಲ್ಲ, ಇನ್ನೇನೇ ಟ್ರಯಾಂಗಲ್ ಅಂತದ ಅರ್ಥ ಆಯ್ತಾ? ಇದು ನೀಟಾಗಿ ನೋಟ್ ಮಾಡ್ಕೊಂಬಿಡಿ. ಎಸ್, ಇದೇನು ಗೊತ್ತಾಯ್ತು ಎಲ್ಲರಿಗೂ? ನೋ ಸೊಲ್ಯೂಷನ್ ಅಂತ. ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಹ್ಯಾಸ್ ನೋ ಸೊಲ್ಯೂಷನ್. ಹ್ಯಾಸ್ ನೋ ಸೊಲ್ಯೂಷನ್ ಬಿಕಾಸ್ 2 greater than 1. ಇಲ್ಲಿ ಬರೋ ನಂಬರ್ ಗ್ರೇಟರ್ ದನ್ 1 ಇರಬಾರ್ದು, 1ಗಿಂತ ಜಾಸ್ತಿ ಇರಬಾರ್ದು, -1ಗಿಂತ ಕಡಿಮೆ ಇರಬಾರ್ದು, ಆ ಮಧ್ಯದಲ್ಲಿ ಇರಬೇಕು. ಅದಕ್ಕೆ ಸೊಲ್ಯೂಷನ್ ಬಂದಿಲ್ಲ. Please listen carefully. Just 10 minutes. Heading relation between sides and angles of a triangle. ಒಂದು 10 ನಿಮಿಷ ಪಾಠ ಕೇಳಲೇಬೇಕು. ಕೆಲವೊಂದು ಫಾರ್ಮುಲಾಸ್ ಇಂಟ್ರೊಡ್ಯೂಸ್ ಆಗುತ್ತೆ, ನೀವೇನು ಓರಿ ಹಾಕ್ಬೇಡಿ. ಇದು ಅಡಿಷನಲ್ ಸಬ್ಜೆಕ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಂದರೆ ಟೆಕ್ಸ್ಟ್ ಬುಕ್ ಲಾಸ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆದರೂ ಇದ್ರ ಮೇಲೆ ಪ್ರಾಬ್ಲಮ್ಸ್ ನಾವು ಬೋರ್ಡ್ ಎಕ್ಸಾಮಲ್ಲಿ ನೋಡೋದು ತೀರಾ ಕಡಿಮೆ. ಬೋರ್ಡ್ ಎಕ್ಸಾಮಲ್ಲಿ ಈ ಟಾಪಿಕ್ ಮೇಲೆ ಎಕ್ಸಾಮ್ ಬರೋದು ಕಡಿಮೆ. ಇನ್ನೇನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ 1 ಕ್ವಶನ್ ಕೇಳಿದ್ರೆ ಏನಾದರೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಟಚ್ ಕೊಟ್ಟಿರ್ತೀನಿ. ಸೈನ್ ರೂಲ್ ಅಂತಂದ್ರೇನು, ಕೊಸೈನ್ ರೂಲ್ ಅಂತಂದ್ರೇನು, ಪ್ರೊಜೆಕ್ಷನ್ ರೂಲ್ ಅಂತಂದ್ರೇನು, ಈ ರೀತಿ ಜಸ್ಟ್ ಟಚ್ಚಿಂಗಲ್ಲಿದ್ದರೆ ಆ ಕ್ವಶನ್ಸ್ ಬಂದಾಗ ಮತ್ತೆ ಇವನ್ನ ಮತ್ತೆ ಪರಿಚಯ ಮಾಡಿಸಿ ಆನ್ಸರ್ಸ್ ಮಾಡ್ಕೋಬೋದು. ಅದಕ್ಕೆ ನಾನು ಡಿಟೇಲ್ಡಾಗಿ ಮಾಡೋಕ್ಕೆ ಹೋಗ್ತಿಲ್ಲ. ಏನೆಲ್ಲ ಕಾನ್ಸೆಪ್ಟ್ ನಮಗೆ ಡೀಟೇಲ್ಡಾಗಿ ಬೇಕು ಅದಕ್ಕೆ ಮಾತ್ರ ಡೀಟೇಲಾಗಿ ಹೇಳ್ಕೊಡ್ತೀನಿ. ಮೊದಲೇ ಹೇಳ್ದಂಗೆ ಟಿಲ್ ಟುಡೇ ನಾವೇನು ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮುಗಿಸಿದ್ವು, ಅದೆಲ್ಲ ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ ಬೇಸ್. ಈಗ ಎನಿ ಟ್ರಯಾಂಗಲ್ ನೋಡಿ, ರೈಟ್ ಆಂಗಲ್ ಅಂತ ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ಮತ್ತೆ ಈಕ್ವಲ್ಯಾಟ್ರಲ್ ಆಂಗಲ್ ಅಲ್ಲ, ಈಕ್ವಲ್ಯಾಟ್ರಲ್ಲೇ ಬರೀಬೇಕು ಅಂತಿಲ್ಲ. ಈಕ್ವಲ್ ಆಗಿ ಸ್ಟ್ರಕ್ಚರ್ ಬಂದ್ಬಿಟ್ಟಿದೆ ಅಂತ ನೀವು ಮತ್ತೆ ಕನ್ಫ್ಯೂಸ್ ಮಾಡಿಕೊಂಡು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೂಡ ಹೇಳಬಾರ್ದು ಪ್ಲೀಸ್. ಎ ಟ್ರಯಾಂಗಲ್ ಕನ್ಸಿಸ್ಟ್ ಆಫ್ 6 elements. ಡೋಂಟ್ ಫರ್ಗೆಟ್ ದೀಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎ ಟ್ರಯಾಂಗಲ್ ಕನ್ಸಿಸ್ಟ್ ಆಫ್ 6 elements, namely 3 angles, 3 sides. ಎಲ್ಲರಿಗೂ ಗೊತ್ತು ಆ್ಯಂಗಲ್ಸನ್ನು ಇಲ್ಲಿ ಡಿನೋಟ್ ಮಾಡ್ತೀವಿ ಅಂತ, ಯಾಕೆಂದರೆ ಪ್ರೊಟ್ರಾಕ್ಟೆಡಕ್ಕೆ ಸಾಧ್ಯವೇ ಆಗೋದಲ್ಲೇ ತಾನೆ. ಅವು ವರ್ಟಿಸಸ್ ಅಂತಲೂ ತಗೋಬೋದು. ಅಂದರೆ ಆ್ಯಂಗಲ್ ಇಸ್ ನಾಟ್ ಎ ವರ್ಟೆಕ್ಸ್, ಐ ಮೀನ್ ಆ್ಯಂಗಲ್ ವರ್ಟೆಕ್ಸ್ ಸೇಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿಲ್ಲ. ಅಲ್ಲಿ ಬರೋ ಅಂಥ ಆ್ಯಂಗಲ್ಲು ಆ ವರ್ಟೆಕ್ಸ್ ಏನು ಲೆಟ್ರಿಂದ ತೋರಿಸ್ತು ಆ ಆ್ಯಂಗಲ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಆ್ಯಂಗಲ್ ಎ ಅಂತ ಇಟ್ಕೊಳ್ಳೋಣ, ಇಲ್ಲ ಆ್ಯಂಗಲ್ ಬಿ ಅಂತ ಇಟ್ಕೊಳ್ಳೋಣ, ಇಲ್ಲ ಆ್ಯಂಗಲ್ ಸಿ ಅಂತ ಇಟ್ಕೊಳ್ಳೋಣ. ಆ್ಯಕ್ಚುಲಿ ವರ್ಟಿಸಸ್ಸನ್ನು ನೋಟ್ ಮಾಡಿದೆ. ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್. ಆಗಲೇ ಒಂದು ಪಾಯಿಂಟು ಮೆಸೇಜ್ ಮಾಡಿದೆ ನಿಮಗೆ, ಏನಂತೆ, ಎ ಟ್ರಯಾಂಗಲ್, ಎವ್ರಿ ಟ್ರಯಾಂಗಲ್ ಕನ್ಸಿಸ್ಟ್ ಆಫ್ 6 elements, ನೇಮ್ಲಿ 3 sides and 3 angles. ಡೋಂಟ್ ಫರ್ಗೆಟ್ ದಿಸ್ ಪಾಯಿಂಟ್. ನಾಟ್ ಓನ್ಲಿ ದಿಸ್ ಪಾಯಿಂಟ್, ಏನೆಲ್ಲ ಪಾಯಿಂಟ್ಸ್ ನಾನು ಲಿಸ್ಟ್ ಔಟ್ ಮಾಡ್ತೀನೋ ಅವನ್ನೆಲ್ಲ ನೀನು ನೆನ್ಪಿಟ್ಕೋಬೇಕು. ಎಸ್, ರಿಮೆಂಬರ್ ಒನ್ ಥಿಂಗ್, ದೀಸ್ ಆರ್ ದಿ ಸೈಡ್ಸ್ ಆಫ್ ಎ ಟ್ರಯಾಂಗಲ್. For our convenient to solve the problems about this topic, ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಇದೆ, ಬಟ್ ಥಿಯರಿ ಎಕ್ಸಾಮ್ಗೆ ಬೋರ್ಡ್ ಎಕ್ಸಾಮ್ ಕೇಳೋ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ತಾನೆ ಹೊರತು ಪ್ರಾಬ್ಲಮ್ಸ್ ಇದೆ ಟಾಪಿಕ್ ಮೇಲೆ. ಫಾರ್ ಅವರ್ ಕನ್ವೀನಿಯನ್ಸ್, ದ ಸೈಡ್ ಆಪೋಸಿಟ್ ಟು ಪರ್ಟಿಕ್ಯುಲರ್ ಆ್ಯಂಗಲ್ ಈಸ್ ಡಿನೋಟೆಡ್ ಬೈ ಇಟ್ ಸ್ಮಾಲ್ ಲೆಟರ್. ನೋಡಿ, ಬಿ ಸಿ ಅನ್ನೋದು ಸೈಡು, ದಿಸ್ ಇಸ್ ಆಪೋಸಿಟ್ ಟು ಕ್ಯಾಪಿಟಲ್ ಎ ಆ್ಯಂಗಲ್ ಎ. ಅಂದರೆ ಆ ಸೈಡನ್ನು ನಾವು ಸ್ಮಾಲ್ ಎ ಅಂತ ತಗೊಳ್ತೀವಿ. There are many applications about this grouping. Grouping means such a way arrangement. Matte this is the side AC which is opposite angle B. That's what the side is denoted by B. This is the angle C opposite to side BA. So in a C ಅಂದಮೇಲೆ in a capital letter ಯಾವುದು small letter ಯಾವುದು ಅಂತ ನೀವು ಕೇಳಬಹುದು. These are the 6 elements in every triangle, namely 3 sides and 3 angles. ಮತ್ತು ಸೈಡ್ಸ್ ಲೇಬಲ್ ಮಾಡೋದು ಮಾತ್ರ
ಆಪೋಸಿಟ್ ವರ್ಟೆಕ್ಸ್ ಏನು ತಗೊಂಡು ಅದು ಆ್ಯಂಗಲ್ ಆಗುತ್ತೆ, ಆ್ಯಂಗಲ್ ತೊಗೋಬೋದು ಅಂತ ಹೇಳಿದ್ರೆ ಇಲ್ಲಿ 45 ಡಿಗ್ರಿ ಅಂತ ಬಂತು ತಿಟ್ಕೊ, ಆ್ಯಂಗಲ್ ಎ ಇಸ್ ಈಕ್ವಲ್ ಟು 45 ಡಿಗ್ರಿ ಅಂತ ಮೀನಿಂಗ್ ಅದು. ಹೌದಾ? ಅದರ ಸೈಡ್ ಕೂಡ ನಾವು ಸ್ಮಾಲ್ ಲೆಟರ್ಯಿಂದನೇ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಟರ್ಮಿನಾಲಜಿ ಅಬೌಟ್ ಟ್ರಯಾಂಗಲ್ ಪಕ್ಕಕ್ಕಿಟ್ರೆ ಪ್ಲೀಸ್ ಒನ್ ಥಿಂಗ್ ಯು ಶುಡ್ ರಿಮೆಂಬರ್, ದೇರ್ ಆರ್ ಸಮ್ ರೂಲ್ಸ್, ಸೈನ್ ರೂಲ್, ಕೊಸೈನ್ ರೂಲ್, ಪ್ರೊಜೆಕ್ಷನ್ ರೂಲ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಅಂತಿದೆ. ಆ ಕಾನ್ಸೆಪ್ಟ್ ಮೇಲೆ ನಮಗಿಲ್ಲಿ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದು. ಹೌದಾ? ಇಲ್ಲಿ ನೋಡಿ, ನಾನು ನಿಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಸೈನ್ ರೂಲ್ ಏನಂತ. ಇನ್ ಎನಿ ಟ್ರಯಾಂಗಲ್ ಕ್ಯಾಪಿಟಲ್ ಎ ಬಿ ಸಿ ವಿತ್ ಸೈಡ್ಸ್ ಸ್ಮಾಲ್ ಎ ಬಿ ಸಿ ಅಂತ ಮರ್ತು ಬಿಟ್ಟಿದ್ದೀನಿ ಟೈಪ್ ಮಾಡುವಾಗ. ನಿಮ್ಮ ನೋಟ್ಸಲ್ಲಿದೆ ಟ್ರಯಾಂಗಲ್ ಕೆಳಗಡೆ ಸೈನ್ ರೂಲ್ ಅಂತ ಕೊಲನ್ ಡ್ಯಾಶ್ ಹಾಕಿ, ಇನ್ ಎನಿ ಟ್ರಯಾಂಗಲ್ ಎ ಬಿ ಸಿ ವಿತ್ ಸೈಡ್ಸ್ ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ ಅನ್ನೋದು ಮರ್ತು ಬಿಟ್ಟಿದ್ದೀನಿ. ಅಲ್ಲಿ ಯಾರೋ ಮಾರ್ಕ್ ತೋರಿಸ್ಕೊಳ್ಳಿ. ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಇಲ್ಲೇ ಆರೋ ಮಾರ್ಕ್ ತೋರಿಸ್ಕೊಂಡು ವಿತ್ ಸೈಡ್ಸ್ ಸ್ಮಾಲ್ ಎ ಬಿ ಸಿ, ಅದು ಪ್ರಿಂಟಲ್ಲಿ ಹೋಗ್ಬಿಟ್ಟಿದೆ. ಸೈನ್ ರೂಲ್ ಸ್ಟೇಟ್ಸ್ ದಟ್, ಪ್ರಾಕ್ಟಿಕಲ್ ಆಗಿ ಕಳೀರಿ, ದಯವಿಟ್ಟು ಯಾರು ಕೂಡ ಅದನ್ನು ಬೈ ಹಾರ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ರೇಷಿಯೋ ಆಫ್ ಸೈನ್ ಆಫ್ ಎನಿ ಆಂಗಲ್ ಟು ಇಟ್ ಸೈಡ್. ನೋಡಿ, ಇಲ್ಲಿ ಮಾತಾಡಿರ್ತಕ್ಕಂಥ ಗ್ರಾಮಟಿಕಲ್ ಇಂಗ್ಲಿಷ್ ಸೆಂಟೆನ್ಸ್, ರೇಷಿಯೋ ಡಿವೈಡೆಡ್ ಬೈ ಸಿಂಬಲ್, ಸೈನ್ ಆಫ್ ಎನಿ ಆಂಗಲ್ ನಾನು ಕ್ಯಾಪಿಟಲ್ಲೇ ತಗೊಂಡೆ, ಟು ಇಟ್ ಸೈಡ್, ಇಟ್ ಸೈಡ್ ಅಂದರೆ ಎ ಆಂಗಲ್ ಆಪೋಸಿಟ್ ಸೈಡ್ ಸ್ಮಾಲ್ ಎ ಅಂತ. ದಿಸ್ ಇಸ್ ಫಾರ್ ಒನ್ ಸೈಡ್ ಇಸ್ ಈಕ್ವಲ್ಸ್ ಟು sin b by b is equal to sin c by c. All answers should be equal. That is the statement. If you simply write this statement for sign rule, you won't get mark. You should start with the particular absolute start. ಏನದು? In a triangle capital ABC with sides small letter ABC, sign rule states that ಅಂತಿದ್ದು ಬರೀಬೇಕು. ಪ್ರಿಂಟ್ ಅಲ್ಲಿ ಕೊಟ್ಟಿದ್ದೀನಿ. ಸೈನ್ ರೂಲ್ ಆಯಿತು. ಇಲ್ಲಿ ನಾನು ಸೈನ್ ರೂಲ್ ಅಂತ ಬರೀಬೇಕಿತ್ತು, ಮರ್ತಿದ್ದೀನಿ. ಸೈನ್ ರೂಲ್ ಎಸ್, ಅದು ಪಕ್ಕಕ್ಕೆ ಬಿಟ್ರೆ ಇನ್ನು ಎರಡನೇದು ಕೊಸೈನ್ ರೂಲ್ ಅಂತ ಬರುತ್ತೆ. ಅದಷ್ಟೇ, ಒಂದು ಟ್ರಯಾಂಗಲಲ್ಲಿ ಡಿಫೈನ್ ಮಾಡಿರ್ತಕ್ಕಂಥದ್ದೇ. ದಟ್ ಈಸ್ ಆಲ್ಸೋ ಇನ್ಕ್ಲೂಡ್ಸ್ ದಿಸ್ 6 ಎಲಿಮೆಂಟ್ಸ್. ಏನು ಹೇಳಿದ್ದೀವಿ, ಎ ಟ್ರಯಾಂಗಲ್ ಕನ್ಸಿಸ್ಟ್ ಆಫ್ 6 ಎಲಿಮೆಂಟ್ಸ್, ನೇಮ್ಲಿ 3 sides and 3 angles ಏನು ಹೇಳಿದೆ. ದಟ್ ಇನ್ಕ್ಲೂಡ್ಸ್ ಸೈನ್ ರೂಲ್. ಸೈನ್ ರೂಲೆಲ್ಲ ಅವೆಲ್ಲ ಇನ್ಕ್ಲೂಡ್ ಆಗಿದೆ, ಬೇರೆ ಹೊಸದಾಗಿ ಏನು ಬರೋದಿಲ್ಲ. ಇದು ಕಳಿಯುವಾಗ ಒಂದು ಲಾಜಿಕ್ ಇರಲಿ, ಬಟ್ ಸ್ಟಾರ್ಟ್ ಮಾತ್ರ ಹೀಗೇನೆ. ಇನ್ ಎನಿ ಟ್ರಯಾಂಗಲ್, ಅದು ಸೇಮ್ ಇಂಕ್ ಬೇಡ, ಒಂದೊಂದು ರೂಲ್ ಒಂದು ಇಂಕ್ ಚೇಂಜ್ ಮಾಡೋಣ. ಎಸ್, ಇನ್ ಎನಿ ಟ್ರಯಾಂಗಲ್ ಕ್ಯಾಪಿಟಲ್ ಎ ಬಿ ಸಿ ವಿತ್ ಸೈಡ್ಸ್ ಸ್ಮಾಲ್ ಎ ಬಿ ಸಿ, ಕೊಸೈನ್ ರೂಲ್ ಸ್ಟೇಟ್ಸ್ ದಟ್ ಅಂತ ಸ್ಟಾರ್ಟ್ ಮಾಡಬೇಕು. ಏನು ಸರ್ ಅದು? ಸಿಂಪಲ್ ಲಾಜಿಕ್, ಇಷ್ಟು ಈಸಿಯಾಗಿಲ್ಲ ಅದು. ಹೌದಾ? ಹೇಳಿದ ಮಾತನ್ನು ಕೇಳಿ ಈಸಿಯಾಗಿ ಕಳಿಸ್ಕೊಟ್ಬಿಡ್ತೀನಿ. ನಮಗೆ ಆಲ್ಫಾಬೆಟ್ಸ್ 3 ಕಳಿತಿದ್ವಿ, ಏನಂತೆ, ಎ ಬಿ ಸಿ ಅಂತ ಹಾರ್ಡ್ರಾಗಿ ಬರ್ಕೊಂಡಿದ್ದೀನಿ. ಇಲ್ಲಿ ಸ್ಕ್ವೇರ್ ಮಾಡಿ, ಇಲ್ಲಿ ಇಸ್ ಈಕ್ವಲ್ ಟು ಹಾಕಿ, ಇಲ್ಲಿ ಸ್ಕ್ವೇರ್ ಮಾಡಿ, ಇಲ್ಲಿ ಪ್ಲಸ್ ಹಾಕ್ತೀನಿ, ಅಷ್ಟೇ ಮಾಡಿದ್ದು. ಆಲ್ಫಾಬೆಟ್ಸ್ ಆರ್ಡ್ರಾಗಿ ಕಳಿತು, ಎ ಬಿ ಸಿ 3. ಮತ್ತೆ ಸಿ ಆದ್ಮೇಲೆ ಏನು ಬರುತ್ತೆ ಅಂದ್ರೆ ಡಿ ಅಂತ ಹೇಳ್ಬಾರ್ದು, ಮತ್ತೆ ಎ ಅಂತ ಹೇಳ್ಬೇಕು ನಾವು. ಅವು ಎ ಬಿ ಸಿನ ರೀಸೈಕ್ಲರ್ ಆಗಿ ಸರ್ಕ್ಯುಲೇಟ್ ಮಾಡಬೇಕು. ಎ ಬಿ ಸಿನ ಸರ್ಕ್ಯುಲೇಟ್ ಮಾಡ್ಬೇಕು. ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಮೈನಸ್ ಇನ್ನೂ ಮುಗಿದಿಲ್ಲ ಸ್ಟೇಟ್ಮೆಂಟನ್ನು. ಮೈನಸ್ ಫಸ್ಟ್ ಏನು ಬರ್ತದೆ, ಎ ಬಿ ಸಿ ಬರ್ತದೆ, ಆಮೇಲೆ ಸ್ಕ್ವೇರ್ಸ್ ಹಾಕಿದೆ, ಆಮೇಲೆ ಇಸ್ ಈಕ್ವಲ್ ಟು ಪ್ಲಸ್ ಹಾಕಿದೆ. ದಿಸ್ ಇಸ್ ದ ವೇ ಟು ರಿಮೆಂಬರ್ ಈಸಿಲಿ. ಇದು ಕೊಸೈನ್ ರೂಲ್ ಆಗಿದ್ರಿಂದ ಇಲ್ಲೆಲ್ಲೋ ಒಂದು ಕಡೆ ಕಾಸು ಕಾಣಿಸ್ಕೋಬೇಕಾ? ಖಂಡಿತವಾಗ್ಲೂ ಸರ್. ಮೈನಸ್ 2 times ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಏನು ಬಂದಿದೆ ಅವು ವಿತೌಟ್ ಸ್ಕ್ವೇರ್ ಒಂದ್ಸಲಿ ಪ್ರಾಡಕ್ಟ್ ಆಗುತ್ತೆ 2 ಜೊತೆ, ಇಂಟು ಕಾಸ್. ಕಾಸ್ ಆಫ್ ಒನ್ ಆಫ್ ಆ್ಯಂಗಲ್ ಇಲ್ಲಿ ಬರೀಬೇಕು. ನಿಮ್ಗೆ ಇಷ್ಟ ಬಂದಂತೆಲ್ಲ ಈ ಆ್ಯಂಗಲ್ ಇಲ್ಲಿ ತುಂಬಿಸಬಾರ್ದು. ಸೊ ದಿಸ್ ಇಸ್ ಕೊಸೈನ್ ರೂಲ್. ವಿ ಶುಡ್ ಸಮ್ವೇರ್ ದ ಎಕ್ಸ್ಪ್ರೆಷನ್ ಕಂಟೈನಿಂಗ್ ಕಾಸ್. ಸೊ ದಟ್ಸ್ ವಾಟ್ ಐ ಆಮ್ ರಿಟನ್ ಕಾಸ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋ. ಇನ್ನು ಆ್ಯಂಗಲ್ ಫಿಲ್ ಮಾಡಿಲ್ಲ. ಅದು ಏನು ಮಾಡಬೇಕು ಅಂದರೆ, ಯಾವ ಸೈಡಿಂದ ನಾವು ಕೊಸೈನ್ ರೂಲ್ ಸ್ಟಾರ್ಟ್ ಮಾಡಿದೆವು ನೋಡಿ, ಸೈಡ್ ಎ ಇಂದ, ಅದರದ ಆಪೋಸಿಟ್ ಆ್ಯಂಗಲ್ ಏನಿರುತ್ತೋ ಅದನ್ನು ಫಿಲ್ ಮಾಡಬೇಕು. ಅಲ್ಲಿಗೆ ಸ್ಟಾರ್ಟ್ಸ್ ವಿತ್ ಎ ಪರ್ಟಿಕ್ಯುಲರ್ ಸೈಡ್ ವಿತ್ ಆಲ್ಫಾಬೆಟ್, ಸೇಮ್ ಆಲ್ಫಾಬೆಟ್ ಎಂಡ್ ಆಗಬೇಕು. ಬಟ್ ಇದು ಸೈಡ್ ಆಗಿರ್ತದೆ, ಅದು ಆ್ಯಂಗಲ್ ಆಗಿರ್ತದೆ. ದಟ್ ಇಸ್ ದ ಡಿಫರೆನ್ಸ್. ದಿಸ್ ಇಸ್ ಫಾರ್ ಓನ್ಲಿ ಒನ್ ಸೈಡ್.
ವಿ ಹ್ಯಾವ್ ಟು ಸ್ಟೇಟ್ ಕೊಸೈನ್ ರೂಲ್ ಫಾರ್ ಆಲ್ ದಿ ಸೈಡ್ಸ್ ಅಲ್ವಾ. 3 ಸೈಡ್ಸ್ಗೂ ಬರೀಬೇಕು ನೋಡಿ. ಇದು ನಿಮ್ಮ ನೋಟ್ಸಲ್ಲಿ ಇಲ್ಲ. ಇನ್ ಎನಿ ಟ್ರಯಾಂಗಲ್ ಕ್ಯಾಪಿಟಲ್ ಎ ಬಿ ಸಿ ಅಂತ ಕೊಟ್ಬಿಟ್ಟಿದ್ರೆ ಪ್ಲೀಸ್ ಎಲ್ಲರೂ ವಿತ್ ಸೈಡ್ ಸ್ಮಾಲ್ ಎ ಬಿ ಸಿ ಅಂತ ಸೇರಿಸ್ಕೊಂಡು ಕೊಸೈನ್ ಸ್ಟೇಟ್ಸ್ ದಟ್ ಅಂತ. ಆಮೇಲೆ ಎ ಬಿ ಸಿ ಏನು ಆರ್ಡ್ರಿಗೆ ಬರುತ್ತೆ. ಈಗ ಇಲ್ಲಿ ಬಿ ಸ್ಕ್ವೇರ್ ಸ್ಟಾರ್ಟ್ ಆದರೆ ಒಂದೊಂದೇ ಹಿಂದೆಗೆ ಬರುತ್ತೆ. ಇದು ಇಲ್ಲಿಗೆ ಬಂತು, ಹಾಗಾದರೆ ಇದು ಇಲ್ಲಿಗೆ ಬರುತ್ತೆ. ಸಿಂಪಲ್ ಲಾಜಿಕ್. ಇನ್ನು ಇಲ್ಲೇನು ಬರ್ಕೋಬೇಕು, ಇದು ಹಿಂಗೆ ತಿರ್ಕೊಂಡು ಇಲ್ಲಿಗೆ ಬರುತ್ತೆ. ಹೌದಾ. -2 ಸಿ ಅಥವಾ ಎ ಸಿ ಇಂಟು ಕಾಸ್ ಆಫ್ ಸ್ಟಾರ್ಟ್ಸ್ ವಿತ್ ಬಿ ಸ್ಕ್ವೇರ್ ಹೆನ್ಸ್ ಎಂಡ್ ವಿತ್ ಬಿ. ಆಮೇಲೆ ಸಿ ಸ್ಕ್ವೇರ್ ಅಂದರೆ ಇದು ಇಲ್ಲಿಗೆ ಬಂದ್ಬಿಡ್ತು. ಆಟೋಮೆಟಿಕ್ ಆಗಿ ಈ ಟರ್ಮ್ ಇಲ್ಲಿಗೆ ಬರುತ್ತೆ. ಇನ್ನು ಅದು ಫಿಲ್ ಮಾಡೋಕ್ಕೆ ಇಲ್ಲಿ ಸುತ್ತಾಕೊಂಡು ಬರುತ್ತೆ ಬಿ ಸ್ಕ್ವೇರ್ ಮೈನಸ್ ಸಿ ಕಾಂಬಿನೇಷನ್ ನೋಡಿ 2 ಟೈಮ್ಸ್ ಎ ಬಿ ಇಂಟು ಕಾಸ್ ಸಿ. ದೀಸ್ 3 ಈಕ್ವೇಶನ್ಸ್ ಟುಗೆದರ್ ಕಾಲ್ ದಿ ಸ್ಟೇಟ್ಮೆಂಟ್ ಆಫ್ ಕೊಸೈನ್ ರೂಲ್ ಬಟ್ ನಾಟ್ ಇಂಡಿವಿಜುವಲ್. ಒಂದು ಯಾವುದೋ ಬರೆದುಬಿಟ್ಟು ಈಸ್ ನಥಿಂಗ್ ಬಟ್ ಕೊಸೈನ್ ರೂಲ್ ಅಂತಂದಾಗ ಯಾರು ಒಪ್ಪೋದಕ್ಕೆ ರೆಡಿ ಇಲ್ಲ. ಹೌದಾ. ಆಮೇಲೆ 3ನೇದು ಪ್ರೊಜೆಕ್ಷನ್ ರೂಲ್ ಅಂತ. ಇವೆಲ್ಲ ಹೆಲ್ಪ್ ಆಗುತ್ತೆ ನೋಡಿ. ದೆರ್ ಇಸ್ ಎ ಒನ್ ಆ್ಯಂಗಲ್ 3 ಸೈಡ್ಸ್. ಏನು ಹೆಲ್ಪ್ ಆಗುತ್ತೆ ಸರ್? ಟ್ರಯಾಂಗಲ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಕ್ಕಂಥದ್ದು? 6 ಎಲಿಮೆಂಟ್ಸ್. 6 ಎಲಿಮೆಂಟ್ಸಲ್ಲಿ ಯಾವುದಾದ್ರೂ 3 or 4 ಎಲಿಮೆಂಟ್ಸ್ ಪ್ರೊವೈಡ್ ಮಾಡಿ ರಿಮೈನಿಂಗ್ 2 or 3 ಎಲಿಮೆಂಟ್ಸ್ ನಮ್ಮನ್ನು ಕನ್ನಡಕ್ಕೆ ಕೇಳ್ತಾನೆ. ಆ ಟೈಪಲ್ಲಿ ಇದು ಯೂಸ್ ಆಗುತ್ತೆ. ದೇರ್ ಆರ್ ಟೋಟಲಿ 6 ಎಲಿಮೆಂಟ್ಸ್ ಇನ್ ಅ ಟ್ರಯಾಂಗಲ್. ಇನ್ ಪ್ರಾಬ್ಲಮ್ಸ್, ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಅಬೌಟ್ ದಿಸ್ ಟಾಪಿಕ್, ಪ್ರಾಬ್ಲಮ್ಸ್ ಇಸ್ ಆಫ್ ದ ಟೈಪ್ ದೇ ಆರ್ ಪ್ರೊವೈಡಿಂಗ್ ಎನಿ 4 ಎಲಿಮೆಂಟ್ಸ್ ಆಫ್ ಎ ಟ್ರಯಾಂಗಲ್. ಅದಾയത് ಸೈಡ್ಸ್ ಆಗ್ಬೋದು, ಆ್ಯಂಗಲ್ಸ್ ಆಗ್ಬೋದು. ಇನ್ನೆರಡು ನಾವು ಕಂಡಿಡಿಯಬೇಕು. ಆ ರೀತಿ ಪ್ರಾಬ್ಲಮ್ಸ್ಗೆ ಸೈನ್ ರೂಲು, ಕೊಸೈನ್ ರೂಲ್, ನೆಕ್ಸ್ಟು ಪ್ರೊಜೆಕ್ಷನ್ ರೂಲ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಇದೇನು ಹೆಚ್ಚಾಗಿ ಎಲ್ಲೂ ಪ್ರಾಬ್ಲಮ್ಸಲ್ಲಿ ನಾನೇನು ಕಂಡು ಬಂದಿಲ್ಲ. ಪ್ರೊಜೆಕ್ಷನ್ ರೂಲ್ ಅಂತ ಇದು 3ನೇದು, ಇದು 2ನೇದು, ಈ ಫಸ್ಟ್ ಒನ್. ಎವ್ರಿಥಿಂಗ್ ಈಸ್ ಈಸಿ ಟು ರಿಮೆಂಬರ್. ಡೋಂಟ್ ಬೈ ಹಾರ್ಟ್ ದಿಸ್. ಅವಾಗಲೂ ಒಂದು ಲಾಜಿಕ್ ಕೇಳ್ಕೊಟ್ಟೆ. ರೈಟ್ ಎ ಬಿ ಸಿ, ದೆನ್ ಸ್ಕ್ವೇರ್ಸ್ ಆಫ್ ಆಲ್ ದಿ ಟರ್ಮ್ಸ್, ಫುಡ್ ಇಸ್ ಈಕ್ವಲ್ ಪ್ಲಸ್ ಸಿ. ಮತ್ತೆ ಇಲ್ಲಿರ್ತಕ್ಕಂಥ ಕಾಂಬಿನೇಷನ್ 2ಗೆ ಮಲ್ಟಿಪ್ಲೈ ಆಗುತ್ತೆ ವಿತೌಟ್ ಸ್ಕ್ವೇರ್. ಬಿಕಾಸ್ ಇಟ್ ಸ್ಟಾರ್ಟ್ಸ್ ವಿತ್ ಎ, ಇಟ್ ಶುಡ್ ಎಂಡ್ ವಿತ್ ಕಾಸ್ ಎ. ಸ್ಟಾರ್ಟ್ಸ್ ವಿತ್ ಬಿ, ಎಂಡ್ ವಿತ್ ಕಾಸ್ ಬಿ. ಸ್ಟಾರ್ಟ್ಸ್ ವಿತ್ ಸಿ, ಎಂಡ್ ವಿತ್ ಕಾಸ್ ಸಿ. ಲೈಕ್ ದಟ್ ಇಸ್ ದ ಲಾಜಿಕ್. ಲಾಂಗ್ ಟರ್ಮ್ ನೆನ್ಪಿಟ್ಕೋಬಹುದು. ಬಟ್ ಈ ಮೈನಸ್ಗಳೆಲ್ಲಾದರೂ ಪ್ಲಸ್ ಮಾಡಿಬಿಡ್ತಾರೆ ನೋಡ್ರಿ ನೀವು. ಮಾಡಿಕೊಡ್ದು ಇಲ್ಲೇ ಪ್ಲಸ್ ಇರಬೇಕು. ಹೌದಾ. ಇನ್ನು ಪ್ರೊಜೆಕ್ಷನ್ ರೂಲಿಗೆ ಬಂದರೆ ಇದು ಅಷ್ಟೇ. ಸ್ಟಾರ್ಟಿಂಗ್ ಈಸ್ ವೆರಿ ಅಬ್ಸಲ್ಯೂಟ್. ಇನ್ ಎನಿ ಟ್ರಯಾಂಗಲ್ ಕ್ಯಾಪಿಟಲ್ ಎ ಬಿ ಸಿ ವಿತ್ ಸೈಡ್ ಸ್ಮಾಲ್ ಎ ಬಿ ಸಿ ಅಂತ ಮಾಡಬೇಕು. ಸ್ಮಾಲ್ ಎ ಬಿ ಸಿ ಅಂತ ಮಾಡಿ ಪ್ರೊಜೆಕ್ಷನ್ ರೂಲ್ ಸ್ಟೇಟ್ಸ್ ದಟ್ ಅಂತ ಇಲ್ಲಿ ಆಗಲೇ ಏನು ಮಾಡಿದ್ನೋ ಅದೇ ಕೆಲಸ ಇಲ್ಲಿ ಕೂಡ ಮಾಡಬೇಕು. ಎ ಬಿ ಸಿ ಬರ್ಕೊಂಡು ಇದು ಸ್ವಲ್ಪ ಪ್ರಿಂಟಲ್ಲೇ ನೋಡಿ. ಪ್ರಿಂಟಲ್ಲಿ ಆ ಎಂಡಿಂಗ್ ಆಫ್ ದಿ ಲೈನು ಕಟ್ ಆಗಿಬಿಟ್ಟು ನೆಕ್ಸ್ಟ್ ಲೈನ್ಗೆ ಬಂದು ಕೂತಿದೆ. ನಿಮ್ಮ ಮೆಟೀರಿಯಲ್ ಸರಿ ಮಾಡ್ಕೋಬೇಕು. ಮೆಟೀರಿಯಲ್ಲೇ ತಗೊಳ್ದಿರೋರು ಇನ್ನೂ ಇದ್ದರೆ ಅವ್ರ ಕರ್ಮ ಇನ್ನೇನು ಮಾಡೋಕ್ಕಾಗಲ್ಲ. ಎಂಡ್ ಮಾಡ್ತಾ ಇದ್ದೀನಿ ಟಾಪಿಕ್ಕು. ನೆಕ್ಸ್ಟ್ ಸಿ ಇ ಟಿ ಸ್ಟಾರ್ಟ್ ಮಾಡ್ತೀನಿ ತರ್ಸಡಿ. ಎಸ್, ಈ ಪ್ರೊಜೆಕ್ಷನ್ ರೂಲು ಈಗ ನಾನು ಹೇಳ್ಕೊಟ್ಟಂಗೆ ನೋಟ್ಬುಕ್ಕಲ್ಲಿ ಅವ್ರ ವರ್ಕ್ಬುಕ್ಕಲ್ಲಿದೆ. ಆದರೆ ಲಾಸ್ಟಲ್ಲೇ ಲೈನ್ ಎಕ್ಸಸ್ ಆಗಿಬಿಟ್ಟು ನೆಕ್ಸ್ಟ್ ಲೈನಿಗೆ ಬಂದ್ಬಿಟ್ಟಿದೆ ಸಿಸ್ಟಮಲ್ಲಿ. ಪ್ರಿಂಟ್ ಕೂಡ ಹಂಗೆ ಬಂದ್ಬಿಟ್ಟು ನೀವು ಸರಿ ಮಾಡ್ಕೋಬೇಕು ಇವಾಗ. ಸೊ ಪ್ರೊಜೆಕ್ಷನ್ ರೂಲ್ ಜಸ್ಟ್ ಲೈಕ್ ಇನ್ ಕೊಸೈನ್ ರೂಲ್ ಏನು ಮಾಡಿದೆ, ಐ ಆಮ್ ರಿಟರ್ನ್ 3 ಎ ಬಿ ಸಿ ಬರ್ಕೊಂಡೆ. ಆವಾಗ ಸ್ಕ್ವೇರ್ ಮಾಡಿ ಇಲ್ಲಿ ಇಸ್ ಈಕ್ವಲ್ ಹಾಕಿ ಇಲ್ಲಿ ಪ್ರೆಸ್ ಮಾಡೋದು ಕೊಸೈನ್ ರೂಲ್ಗೆ. ಇವಾಗ ಅದೇನು ಮಾಡಬೇಡ, ಇಲ್ಲಿ ಇಸ್ ಈಕ್ವಲ್ ಹಾಕು. ಪ್ರೊಜೆಕ್ಷನ್ ರೂಲಲ್ಲಿ ಕೂಡ ಕಾಸು ಬರುತ್ತೆ. ಅಲ್ಲಿಗೆ ಬಿ ಅನ್ನೋದು ಸೈಡು, ಈ ಸಿ ಅನ್ನೋದು ಕಾಸ್ಗೆ ಆ್ಯಂಗಲ್ ಆಗುತ್ತೆ. ಪ್ಲಸ್ ಇಲ್ಲೊಂದು ಲಾಜಿಕ್, ಈ ಬಿ ಇಲ್ಲಿಗೆ ಬರುತ್ತೆ, ಇಟ್ ಮೈಟ್ ಬಿ ಕ್ಯಾಪಿಟಲ್ ಬಿ. ಈ ಸಿ ಇಲ್ಲಿಗೆ ಹೋಗುತ್ತೆ, ಇಟ್ ಮೈಟ್ ಬಿ ಸ್ಮಾಲ್ ಸಿ. ಅಂದರೆ ಕಾಸ್ ಸ್ಪೆಲ್ಲಿಂಗ್ ಇಂದ ಹೊರಗಡೆ ಬಂದರೆ ಸೈಡಾಗಿ ಆ್ಯಕ್ಟ್ ಆಗುತ್ತೆ. ಕಾಸ್ ಸ್ಪೆಲ್ಲಿಂಗ್ ಆದಮೇಲೆ ಒಳಗಡೆ ಹೋದರೆ ಅದು ಆ್ಯಂಗಲ್ ಆಗಿ ಆ್ಯಕ್ಟ್ ಆಗಬೇಕು. ನಥಿಂಗ್ ಬಟ್ ಕ್ಯಾಪಿಟಲ್ ಆಗಿ ಲೆಟರ್ ಬರ್ಕೋಬೇಕು. ಅಲ್ಲಿಗೆ ಕಾಸ್ ಬಿ ದಿಸ್ ಇಸ್ ಮೀನಿಂಗ್ಲೆಸ್ ಬಿಕಾಸ್ ಕಾಸ್ ಇಸ್ ಅ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ವಿತ್ ಪರ್ಟಿಕ್ಯುಲರ್ ಆ್ಯಂಗಲ್ ಇರಬೇಕು. ಆ್ಯಂಗಲ್ಸ್ ಆರ್ ಶೋನ್ ಬೈ ಕ್ಯಾಪಿಟಲ್ಸ್. ನೀನು ಯಾಕೆ ಇಲ್ಲಿ ಸ್ಮಾಲ್ ಬರೀತೀವಿ, ಮೀನಿಂಗ್ಲೆಸ್ ಸಬ್ಜೆಕ್ಟ್. ಹೌದಾ. ಅಲ್ಲಿಗೆ ನಾನು ಫಸ್ಟು ಕತೆ ಏನು ಮಾಡಿದೆ, ನಾನು ಎ ಬಿ ಸಿ ಬರೆದುಬಿಟ್ಟು ಇಸ್ ಈಕ್ವಲ್ ಹಾಕಿದೆ. ಇಲ್ಲಿ ಕಾಸ್ ಸ್ಪೆಲ್ಲಿಂಗ್ ಸೇರಿಸಿ ಇದನ್ನು ಆ್ಯಂಗಲ್ ಮಾಡಿದೆ, ಅಂದರೆ ಆಲ್ಫಾಬೆಟ್ ಸೇಮ್ ಕ್ಯಾಪಿಟಲ್ ಮಾಡಿದೆ. ಹೌದಾ. ಪ್ಲಸ್ ನಿಮ್ಮ ವರ್ಕ್ ಬುಕ್ಕಲ್ಲೇ ಇದೇ ಡ್ಯಾಮೇಜ್ ಆಗಿದೆ ನೋಡಿ. ಈ ಸ್ವಲ್ಪ ಇಲ್ಲಿ ಪ್ರಿಂಟ್ ಆಗಿ ನಿಕ್ಕಿದ್ದು ಇಲ್ಲಿ ಗೊತ್ತಾಗಿದೆ, ನೋಡೋಕ್ಕೆ ಚೆನ್ನಾಗಿರಲ್ಲ. ಈಗ ಆ್ಯಂಗಲ್ ಬಿಕಮ್ಸ್ ಸೈಡ್, ಸೈಡ್ ಬಿಕಮ್ಸ್ ಆ್ಯಂಗಲ್. ಅದು ಲಾಜಿಕ್. ಇಲ್ಲಿ ನಾನು ಏನು ಹೇಳ್ತಿದ್ದೀನಿ, ಸಿ ಇಲ್ಲೇ ಇದೆ,
ಆದರೆ ಈ ಕಾಸ್ಬಿ ಅನ್ನೋದು ಅಲೈನ್ಮೆಂಟ್ ಆಫ್ ಕಂಪ್ಯೂಟರ್ ಟೈಪಿಂಗ್ ವರ್ಡ್ ಪೇಪರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟಿದೆ. ನೀವು ಏನಂತ ಬಂದ್ಬಿಟ್ಟಿದೆ, ಹಿಂಗೆ ಬಂದಿದೆ, ಬೇಕಾದ್ರೆ ನೋಡ್ಕೊಂಡು ನಿಮ್ಮ ಮೆಟೀರಿಯಲ್ ಹಿಂಗಿದೆ. ಸಿ ಅಲ್ಲಿದೆ, ಕಾಸ್ಬಿ ಇಲ್ಲಿದೆ. ಯಾಕೆ ಇದು ಡಿಸ್ಟರ್ಬೆನ್ಸು? ಇಲ್ಲಿ ಹೊಡೆದಾಕಿ, ಇಲ್ಲಿ ಕಾಸ್ಬಿ ಸೇರಿಸ್ಕೋ, ಎಲ್ಲದಕ್ಕಂಗೆ ಆಗಿದೆ. ಕಾಸ್ಬಿ ನೆಕ್ಸ್ಟ್ ಲೈನಿಗೆ ಬಂದಿದೆ. ಎಕ್ಸ್ ಸಿಮಿಲರ್ಲಿ ಬಿ ಇಲ್ಲಿಗೆ ಬರುತ್ತೆ, ಆವಾಗ ಆಟೋಮೆಟಿಕ್ ಆಗಿ ಸಿ ಇಲ್ಲಿಗೆ ಬಂದೇ ಬರುತ್ತೆ. ಆವಾಗ ಇದು ಕಾಸ್ ಎ, ಇದು ಜಂಪ್ ಆಗುತ್ತೆ. ಈಗ ಆಂಗಲ್ ಬಿಕಮ್ಸ್ ಸೈಡ್, ಹೌದಾ? ಸೈಡ್ ಬಿಕಮ್ಸ್ ಆಂಗಲ್, ಇವಾಗ ಇದು ಆಂಗಲ್ ಆಗುತ್ತೆ. ಅದೇ ರೀತಿ ಸಿ ಮತ್ತೆ ಇಲ್ಲಿಗೆ ಬರುತ್ತೆ, ಈ ಎ ಆರಾಮ್ಸಿ ಇಲ್ಲಿಗೆ ಬಂದ್ಬಿಡುತ್ತೆ. ಕಾಸ್ ಆಫ್ ಸುತ್ತಾಕೊಂಡು ಇಲ್ಲಿಗೆ ಬಂದು ಕ್ಯಾಪಿಟಲ್ ಬಿ ಪ್ಲೇಸ್ ಅಲ್ಲಿ ರೋಲ್ ಆಗುತ್ತೆ. ಪ್ಲೇಸ್ ಅಗೇನ್ ಆಂಗಲ್ ಬಿಕಮ್ಸ್ ಸೈಡ್. ಕಾಸ್ ಆಫ್ ಸೈಡ್ ಬಿಕಮ್ಸ್ ಗೋ ಟು ಆಂಗಲ್, ಆಂಗಲ್ ಪ್ಲೇಸ್ಗೆ ಹೋಗುತ್ತೆ ಎ ಅಂತ. ಇವು ಎಲ್ಲ ಈ ಪೀಸಸ್ ಕಟ್ ಆಗಿ ನೆಕ್ಸ್ಟ್ ಲೈನ್ ಬಂದ್ಬಿಟ್ಟಿದೆ ನೋಡಿ ನಿಮ್ಮ ಇದರಲ್ಲಿ ಪ್ರಿಂಟಲ್ಲಿ. ಸೊ ದೀಸ್ 3 ಈಕ್ವೇಶನ್ಸ್ ಟುಗೆದರ್ ಕಾಲ್ ದಿ ಸ್ಟೇಟ್ಮೆಂಟ್ ಆಫ್ ಪ್ರೊಜೆಕ್ಷನ್ ರೂಲ್. ಒಂದೊಂದನ್ನೇ ಹೇಳಬಾರ್ದು, ಬಟ್ ಯುವರ್ ಸ್ಟಾರ್ಟ್ ಈಸ್ ಮಸ್ಟ್ ಅಂಡ್ ಶುಡ್. ಏನು, ಇನ್ ಎನಿ ಟ್ರಯಾಂಗಲ್ ಕ್ಯಾಪಿಟಲ್ ಎ ಬಿ ಸಿ ವಿತ್ ಸೈಡ್ ಸ್ಮಾಲ್ ಎ ಬಿ ಸಿ ಅನ್ನೋದು ಬಿಟ್ಟಿದ್ರೆ ನೀವು ಸೇರಿಸ್ಕೊಳ್ಳಿ ಎಲ್ಲದ ಕಡೆನೂ ಅಂತ ಬರೆದು, ಈ 3 ಈಕ್ವೇಶನ್ಸ್ ಬರೆದ್ರೆ ಮಾತ್ರ ಮೀನಿಂಗ್ ಆಫ್ ಕೊಸೈನ್ ರೂಲ್. ಈ 3 ಟರ್ಮ್ ಬರೆದು ಮಧ್ಯದಲ್ಲಿ ಇಸ್ ಈಕ್ವಲ್ ಹಾಕಿದ್ರೆ ಮಾತ್ರ ಸೈನ್ ರೂಲ್ ಮೀನಿಂಗ್ಫುಲ್. ಈ 3 ಈಕ್ವೇಶನ್ಸ್ ಬರೆದು ದಿಸ್ ಇಸ್ ದ ಪ್ರೊಜೆಕ್ಷನ್ ಅಂತ ಹೇಳಿದ್ರೆ ಮಾತ್ರ ಮೀನಿಂಗ್ಫುಲ್. ಸೊ ಆನ್ ದಿ ಬೇಸಿಸ್ ಆಫ್ ದಿಸ್ ಕಾನ್ಸೆಪ್ಟ್ ಬೋರ್ಡ್ ಎಕ್ಸಾಮ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ಇನ್ನೂ ಇದೆ ಕೆಳಗಡೆ ಸಮಥಿಂಗ್ ನೇಪಿಯರ್ಸ್ ಈಕ್ವೇಶನ್ಸ್ ಅಂತೆ, ಅವು ಇದರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಮಾಡುವಾಗ ನಾನು ಇವನ್ ಮತ್ತೆ ಇನ್ನೊಂದ್ಸಲ ಪರಿಚಯ ಮಾಡಿಸಿ ಮಾಡೋಣ. ಈಗ ಸದ್ಯಕ್ಕೆ ನಿಮ್ಮ ನೋಟ್ಸಲ್ಲಿರೋದ್ರಿಂದ ಇದು ಬರೀ ಕೇಳೋದಷ್ಟು, ಇದರ ಮೇಲೆ ನಿಮ್ಗೇನು ವರ್ಕ್ ಕೊಡ್ತಿಲ್ಲ. ಸೊ we are successfully completed trigonometry, nothing but trigonometric functions, trigonometric equations and last surface topic ಅಂದರೆ ಮೇಲ್ಗಡೆ ಹೋಗಿದ್ದೀವಿ. ಅದರ ಅವಶ್ಯಕತೆನೂ ಅಷ್ಟೇ ಇದೆ, ನಮಗೆ ಎಷ್ಟು ಬೇಕೋ ಅಷ್ಟು ಹೇಳ್ಕೊಟ್ಟಿದ್ದೀನಿ. ಇದು ಎಕ್ಸ್ಟ್ರಾ ಬೇಕು ಅಂದರೆ ನಾವು ಕಾಂಪಿಟೇಟಿವ್ ಕ್ವಶನ್ಸ್ ಮಾಡುವಾಗ ನೇಪಿಯರ್ಸ್ ಈಕ್ವೇಶನ್ಸ್ ಹೆಂಗೆ ಯೂಸ್ ಮಾಡಿದೆ ಅನ್ನೋದು ಹೇಳ್ತೀನಿ. ಸೊ ಟೋಟಲಿ ಫಾರ್ ಪ್ರೆಸೆನ್ಸ್ ಆಫ್ ನೆಕ್ಸ್ಟ್ ಕ್ಲಾಸ್, ದಟ್ ಈಸ್ ಥರ್ಸ್ಡೇ, ನಾಳೆ ನೀವು ನಾಳೆ ಕ್ಲಾಸ್ಗೆ ರೆಡಿ ಆಗಬೇಕಾದ್ರೆ ಏನೆಲ್ಲ ಫಾರ್ಮುಲಾ ಲಿಸ್ಟ್ ನಾನು ನಾಳೆ ಕಳಿಸ್ತೀನೋ, ಆಫ್ಟರ್ ಕ್ಲಾಸ್ ನಾನು ಒಂದು ಪೇಜ್ ಸೆಂಡ್ ಮಾಡ್ತೀನಿ. ಅದು ನೀವೆಲ್ಲರೂ ಒಂದು ನೋಟ್ಬುಕ್ ತೊಗೊಳಕ್ಕೆ ಹೇಳಿದ ಸ್ಟಾರ್ಟಿಂಗಲ್ಲಿ, ಆ ನೋಟ್ಬುಕ್ಕಲ್ಲಿ ಬರೆದುಬಿಟ್ಟು ಇನ್ನು ನಾನು ಸಾಲ್ವ್ ಮಾಡೋ 50 ಕ್ವಶನ್ಸ್ಗೋಸ್ಕರ ವೆಯ್ಟ್ ಮಾಡಬೇಕು. ಅರ್ಥ ಆಯ್ತಾ? ಅಲ್ಲಿಗೆ ನಾಳೆ ಈ ವಿಡಿಯೋ ಜೊತೆಗೆ ನಾನು ಸ್ವಲ್ಪ ವಾಟ್ಸಪ್ ಮಾಡ್ತೇನೆ. ಅದು ಫಸ್ಟ್ ನೀವು ನೋಟ್ಸ್ಗೆ ಹತ್ಸ್ಬಿಟ್ಟು ನಿಮ್ಮ ಹತ್ರ ಇರೋ ಫಾರ್ಮುಲಾ ಲಿಸ್ಟೇ ನೀವು ಸರಿಯಾಗಿ ಕಲೆಕ್ಟ್ ಮಾಡಲ್ಲ ಅಂತ ನಾನು ಕಲೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಅದನ್ನು ನೋಟ್ಸ್ಗೆ ಹತ್ಸ್ಬಿಟ್ಟು ಏನಂತ ಬರೀಬೇಕು ನೋಟ್ಸಲ್ಲಿ, CET tomorrow's date 16th 10/2020 ಟಾಪಿಕ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರೆದು ಕೆಳಗಡೆ TSR ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಫಾರ್ಮುಲಾ ಲಿಸ್ಟ್ ಅಥವಾ ಸಿನಾಪ್ಸಿಸ್ ಅಂತ ಬರೆದು ನಾನು ನಾಳೆ ಏನು ಲಿಸ್ಟ್ ಕಳಿಸ್ತೀನೋ ಆ ಲಿಸ್ಟ್ ಕಂಪ್ಲೀಟಾಗಿ ನೀಟಾಗಿ ರೈಟಿಂಗ್ ಮೇಂಟೈನ್ ಮಾಡಬೇಕು. ನಿಮ್ಮ ನೋಟ್ಸ್ ನೀಟಾಗಿದ್ದರೆ ನೀವು ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸಿಂಪಲ್ ಲಾಜಿಕ್ ಇದು. ನಿಮ್ಮ ನೋಟ್ಸ್ ವರ್ಸ್ಟ್ ಆ್ಯಂಡ್ ವ್ಯಾಸ್ಟ್ ಆಗಿದ್ದಾಗ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅದು ಕೂಡ ಮೇಂಟೈನಿಂಗ್ ಆಫ್ ನೋಟ್ಸ್ ಕೂಡ ಇಂಪಾರ್ಟೆಂಟ್ ಇಲ್ಲಿ. ಅರ್ಥ ಆಯ್ತಾ? ಅಲ್ಲಿಗೆ ಟ್ರಿಗ್ನೋಮೆಟ್ರಿ ಬೋರ್ಡ್ ಎಕ್ಸಾಮ್ಗೆ ಬರುವಂಥ ಪ್ರಾಬ್ಲಮ್ಸ್ನೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ನಾವು ಥರ್ಸ್ಡೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಾಲ್ವ್ ಮಾಡೋಕ್ಕೆ ಕೊಡ್ತಿದ್ದೇವೆ. ಅದಕ್ಕಾಗಿ ನೀವು ತುಂಬ ಪ್ಲ್ಯಾನ್ ಮಾಡ್ಕೋಬೇಕು. ನಾಳೆ ವಾಟ್ಸಪ್ಪಲ್ಲಿ ಕಳಿಸುವಂಥ ಫಾರ್ಮುಲಾಸ್ ನೀಟಾಗಿ ನೋಟ್ಸಲ್ಲಿ ಬರ್ಕೊಂಡ್ಬಿಟ್ಟು ನೀವು 50 ಕ್ವಶನ್ಸ್ ಸಾಲ್ವ್ ಮಾಡೋದಕ್ಕೆ ಕಾಯ್ತಿರ್ಬೇಕು ಥರ್ಸ್ಡೇ. ಎಸ್.